ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಕಂ ಉಮಾಸುತಂ ಶೋಕವಿನಾಶಕಾರಕಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ ಯಾ ಕುಂದೇಂದು ತುಷಾರಹಾರಧವಲಾ ಯಾ ಶುಭ್ರವಸ್ತ್ರಾನ್ವಿತಾ ಯಾ ವೀಣಾವರದಂಡಮಂಡಿತಕರಾ ಯಾ ಶ್ವೇತಪದ್ಮಾಸನಾ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ. ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರಣ ಭವ ಭಯ ದಾರುಣಂ ನವ ಕಂಜಲೋಚನ ಕಂಜ ಮುಖಕರ ಕಂಜಪದ ಕಂಜಾರುಣಂ ಕಂದರ್ಪ ಅಗಣಿತ ಅಮಿತ ಛಬಿನ ನೀಲ ನೀರಜ ಸುಂದರಂ ಪಟಪೀತಮಾನಹು ತಡಿತ ರುಚಿಷು ನೌಮಿ ಜನಕ ಸುತಾವರಂ ಭಜ ದೀನ ಬಂಧು ದಿನೇಶ ದಾನ ದೈತ್ಯ ವಂಶ ನಿಕಂದನಂ ರಘುನಂದ ಆನಂದ ಕಂದ ಕೋಶ ಚಂದ ದಶರಥ ನಂದನಂ ಶಿರ ಮುಕುಟ ಕುಂಡಲ ತಿಲಕ ಚಾರು ಉದಾರ ಅಂಗ ವಿಭೂಷಣಂ ಆಜಾನುಭುಜ ಶರ ಚಾಪಧ ಸಂಗ್ರಾಮ ಜಿತ ಖರ ದೂಷಣಂ ಇತಿ ವದತಿ ತುಳಸೀದಾಸ ಶಂಕರ ಶೇಷ ಮುನಿ ಮನರಂಜನಂ ಮಮ ಹೃದಯ ಕಂಜ ನಿವಾಸ ಕುರು ಕಾಮಾದಿ ಖಲದಲ ಗಂಜನಂ. ಶ್ರೀರಾಮಚಂದ್ರ ಕೃಪಾಲು ಭಜ ಹರಣ ಭವ ಭಯ ದಾರುಣಂ ನವ ಕಂಜಲೋಚನ ಕಂಜ ಮುಖ ಕಂಜ ಪದ ಕಂಜಾರುಣಂ ಅತುಲಿತ ಬಲಧಾಮಂ ಹೇಮಶೈಲಾಭದೇಹಂ ಧನುಜವನ ಕೃಶಾನಂ ಜ್ಞಾನಿನಾಮಗ್ರಗಣ್ಯಂ ಸಕಲ ಗುಣ ನಿಧಾನಂ ವಾನರಾಣಾಮಧೀಶಂ ರಘುಪತಿ ಪ್ರಿಯ ಭಕ್ತಂ ವಾತಜಾತಂ ನಮಾಮಿ. ವಿದೇಹಾಪರಿಚಾಲವೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೇಮೇಣ ಭೀತಿ ನಮಸ್ಕಾರತ್ಯಾ ಬ್ರಹ್ಮ ಚೈತನ್ಯ ಮುಕ್ತಿ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಒಮ್ಮೆ ಶ್ರೀ ಮಹಾರಾಜರಿಗೆ ಒಬ್ಬ ಪ್ರಶ್ನೆ ಕೇಳಿದ್ರು. ಏನು ಅಂತಂದ್ರೆ, ಬ್ರಹ್ಮಾನಂದ ಮಹಾರಾಜರನ್ನು ಕುರಿತು ಒಂದು ಅಭಂಗ ಬರೆದಿದ್ದಾರೆ. ಅದರಲ್ಲಿ ಅವ್ರು ಏನ್ ಬರ್ತಾರ ಅಂತಂದ್ರ, ಮಾঝে ಸದ್ಗುರು ರಾಮಚಿ ಕೇವಲ, ನನ್ನ ಸದ್ಗುರುಗಳು ಅಂದ್ರ ಪ್ರತ್ಯಕ್ಷ ರಾಮ್ ಇದ್ದಾರ ಅಂತ. ಅಂದ ಮೇಲೆ ಪ್ರಶ್ನೆ ಕೇಳುವವರು ಕೇಳ್ತಾ ಇದ್ದಾರಲ್ಲ, ಏನು ಅಂತಂದ್ರ, ಹಂಗ ನೀವು ರಾಮ್ ಇದ್ದೀರೇನು ಅಂತ ಕೇಳಿ. ಅದಕ್ಕೆ ಅವ್ರು ಏನಂತ ಕೇಳಿದ್ರು ಅಂದ್ರ, ನೀವು ರಾಮ್ ಇದ್ದೀರೇನು ಅಂತ ಕೇಳಿದ್ರು. ಅದಕ್ಕೆ ಮಹಾರಾಜರು ಒಂದು ಮಾತು ಹೇಳಿದ್ರು. ಏನು ಅಂತಂದ್ರ, ಪತಿ ವಿಷಯದಲ್ಲಿ ಏನಂತಾಳಂದ್ರ, ಪತಿ ಅಂದ್ರ ಪರಮೇಶ್ವರ ಅಂತ, ಪತಿ ಅಂದ್ರ ಪರಮೇಶ್ವರ ಅಂತ ತಿಳ್ಕೊಂಡು ಗಂಡ ನಾನ ಪರಮೇಶ್ವರ ಇದ್ದೀನಿ ಅನ್ಕೋತ ಅಂತ ಹೇಳಿದ್ರೆ ಚಂದ ಕಾಣಿಸ್ತೇನ್ರಿ. ಒಂದು ಉದಾಹರಣೆ. ಇನ್ನೊಂದೇನು ಅಂತ ತಿಳ್ಕೊಂಡು ಕೇಳಿದ್ರೆ, ಬಸವಣ್ಣ ಅವರು ಹೇಳಿದ್ರು,
ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಹಂಗ ಅನಿಸದೇ ಇದ್ರೆ ನಾವು ಭಕ್ತನ ಅಲ್ಲ. ಸಮರ್ಥ ರಾಮದಾಸ ಸ್ವಾಮಿಗಳು ದಾಸಪುರದಲ್ಲೇ ಒಂದು ಸಮಾಸ ಬರೆದಿದ್ದಾರೆ. ಅವರಲ್ಲಿ ಏನು ಬರ್ದಾರ ಅಂತಂದ್ರೆ ಶ್ರೋತೃ ವಂದನ ಅಂತ ಒಂದು ಸಮಾಸ. ಯಾವುದೇ ಒತ್ತಾಯ ಇರ್ಕೋವಲ್ಲ, ಅವ ಏನಾದ್ರೂ ಇರಲಿ, ಆದ್ರೆ ಶ್ರೋತೃಗಳ ವಿಷಯದಲ್ಲಿ ಅವನ ಭಾವನಾ ಏನಿರಬೇಕು ಅಂತಂದ್ರ ಕೇಳ್ತಕ್ಕಂಥವ್ರು ನನಗಿಂತಲೂ ಜ್ಞಾನಿಗಳಿದ್ದಾರೆ, ತಿಳ್ಕೊಂಡವರಿದ್ದಾರೆ, ಅನುಭವಿಗಳಿದ್ದಾರೆ, ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ ಅನ್ನುವಂತಹ ಭಾವನೆಯಿಂದ ಹೇಳಬೇಕೇ ಹೊರತು ತಾವೊಬ್ಬ ಗುರು ಇದ್ದೀನಿ, ಕೂತವರೆಲ್ಲರೂ ಶಿಷ್ಯರು ಅನ್ನುವಂತಹ ಭಾವನೆಯಿಂದ ಹೇಳೋದೇನಲ್ಲ. ಅಂದ್ರೆ ಹೇಳೋ ಲಕ್ಷಣ ಅಲ್ಲ. ಜ್ಞಾನೇಶ್ವರ ಮಹಾರಾಜರು ಜ್ಞಾನೇಶ್ವರಿ ಒಳಗೆ ಬರೀತಾರೆ ಏನು ಅಂತಂದ್ರ, ತುಮಿ ಶ್ರೋತೆ, ನೀವೆಲ್ಲರೂ ಹೆಂಗಿದ್ದೀರಿ ಅಂದ್ರೆ ಸರ್ವಜ್ಞರಾಗಿರ್ತಕ್ಕಂಥ, ನೀವು ಅನುಭವಿಗಳಿದ್ದೀರಿ, ಜ್ಞಾನಿಗಳಿದ್ದೀರಿ ಅನ್ನುವಂತಹ ಭಾವನೆಯಿಂದ ನೀ ಏಕ ಮೂರ್ಖ ಬಾಲಕು. ಜ್ಞಾನೇಶ್ವರ ಮಹಾರಾಜರು ಬರೀತಾರೆ, ನಾವೊಬ್ಬ ಮೂರ್ಖ ಬಾಲಕಿದ್ದೀವಿ. ಆದ್ರಿಂದ ನೀವೇನ್ ಮಾಡ್ರಿ ಅಂದ್ರೆ ನಾನು ಹೇಳೋದ್ರೊಳಗಿಂದ ಏನಾದ್ರೂ ಅರ್ಥಾತ್ ಯಾವುದು ಹೇಳಬಾರದು ಅಂತ ಹೇಳಬಾರದು ನಾನು ಹೇಳಿದೀನೋ ಅದನ್ನು ಬಿಟ್ಟು ಬಿಡಿ. ಅಧಿಕವಾಗಿರ್ತಕ್ಕಂಥದ್ದನ್ನು ಬಿಡ್ರಿ, ನ್ಯೂನವಾಗಿರ್ತಕ್ಕಂಥದ್ದನ್ನು ಹಾಕ್ಕೊಡ್ರಿ. ಅಥವಾ ನಿಮ್ಮ ಮನಸ್ಸಿಗೆ ಏನಾದರೂ ಒಂದು ಅಸಮಾಧಾನ ಆಗುವಂತಹದ್ದು, ದುಃಖ ಆಗುವಂತಹದ್ದು, ಅಥವಾ ಮನಸ್ಸಿಗೆ ಬೇಜಾರಾಗುವಂತಹದ್ದು ನಾನೇನಾದರೂ ಹೇಳಿದ್ರೆ ಅದ್ರ ಬಗ್ಗೆ ನೀವು ಕ್ಷಮ. ಯಾವಾಗಲೂ ಇದು ವಕ್ತಾನ ಕರ್ತವ್ಯದಲ್ಲ. ಏನು ಅಂತಂದ್ರೆ ಶ್ರೋತೃಗಳನ್ನು ಕುರಿತು ಹೇಳಬೇಕಾಗಿರ್ತಕ್ಕಂಥದ್ದೇನು ಅಂದ್ರೆ, ನಾನು ಹೇಳ್ತಕ್ಕಂಥದ್ದನ್ನು ಏನೋ ಹೇಳ್ತಾ ಇದ್ದೀನೇನೋ ಖರೆ, ಆದ್ರೆ ನೀವು ಅದನ್ನು ಹಂಸ ಕ್ಷೀರ ನ್ಯಾಯದಂತೆ, ಯಾವ ರೀತಿಯಾಗಿ ಒಂದು ಹಂಸಿನ ಮುಂದೆ ಹಾಲು ಮತ್ತು ನೀರು ಕೂಡಿಸಿಟ್ರೆ ಅದೇನ್ ಮಾಡ್ತಂದ್ರೆ ಹಾಲನ್ನು ಮಾತ್ರ ಕುಡಿತು, ನೀರನ್ನು ಬಿಟ್ಬಿಡ್ತು. ಹೆಂಗೋ ಹಂಗ ನೀವೇನ್ ಮಾಡ್ರಿ ಅಂತಂದ್ರೆ, ನಾನು ಹೇಳೋದ್ರೊಳಗೆ ಏನಾದ್ರೂ ದೋಷ ಇದ್ರೆ ಅದ್ ಬಿಟ್ಬಿಡ್ರಿ, ಏನಾದ್ರೂ ಯೋಗ್ಯವಾಗಿರ್ತಕ್ಕಂಥದ್ದಿದ್ರೆ ಅದನ್ನೇನ್ ಮಾಡ್ರಿ ಅಂತಂದ್ರೆ ಸ್ವೀಕಾರ ಮಾಡಿ. ಸಮರ್ಥ ರಾಮದಾಸ ಸ್ವಾಮಿಗಳು ಹೇಳ್ತಾರೆ, ಶ್ರೋತಾ ವಕ್ತ ಶ್ರೀರಾಮ ಸಮರ್ಥ. ಹೇಳುವವನು ಕೇಳುವವರ ವಿಷಯದಲ್ಲಿ ಯಾವ ಭಾವನೆಯಿಂದ ಹೇಳಬೇಕು ಅಂತಂದ್ರೆ, ಮುಂದೆ ಕೂತ್ಕೊಂಡು ಕೇಳ್ತಕ್ಕಂಥವ್ರು ಪರಮಾತ್ಮ ಸ್ವರೂಪರು ಅನ್ನುವಂತಹ ಭಾವನೆಯಿಂದ ಕೇಳಬೇಕು. ಆದ್ರಿಂದ ಅರ್ಥಾತ್ ಮಹಾರಾಜರು ಹೇಳಿದ್ರು, ನಾನು ಇವತ್ತಿನ ತನಕ ನನ್ನ ಶಿಷ್ಯರಲ್ಲಿ ಪರಮಾತ್ಮನನ್ನು ನೋಡಿನೇ ಹೊರತು ಅವರನ್ನು ನಾನು ಶಿಷ್ಯರು ಅಂತ ತಿಳ್ಕೊಂಡಿಲ್ಲ. ಶಿಷ್ಯರು ಅಂತ ತಿಳ್ಕೊಳ್ಳುವಂತಹ ಗುರುನ ಅಲ್ಲ ಅಂತೀವಿ ನಾವು. ಇವರೆಲ್ಲ ನಮ್ಮ ಸೇನ ಇದ್ದಾರೆ, ಅದನ್ನ ಲಕ್ಷಣ ಇಲ್ಲ. ಗುರುವಿನಲ್ಲಿ ಎಂಥ ನಯ ವಿನಯ ಬೇಕು ಅಂತಂದ್ರೆ, ವಾಸುದೇವ ಮಿದಂ ಸರ್ವಂ ಯಃ ಪಶ್ಯತಿ ಸ ಪಶ್ಯತಿ. ಪ್ರತಿಯೊಬ್ಬರ ಅಂತಃಕರಣದಲ್ಲಿರ್ತಕ್ಕಂಥ ಪರಮಾತ್ಮನನ್ನ ಕುರಿತು ನಾನು ನಿವೇದನೆ ಮಾಡ್ತಾ ಇದ್ದೀನಿ ಅನ್ನುವಂತಹ ಭಾವನೆ ಬೇಕೇ ಹೊರತು ನಾನು ಉಪದೇಶ ಮಾಡ್ತಾ ಇದ್ದೀನಿ ಅಂತ ಅನ್ನುವಂತಹ ಭಾವನೆಯಿಂದ ನಾವು ಹೇಳೋದೇನಲ್ಲ ಅಂದ್ರೆ ಉಚಿತವಾಗಿರ್ತಕ್ಕಂಥ. ಆದ್ರಿಂದ ಅರ್ಥಾತ್ ನೀವೆಲ್ಲರೂ ಪ್ರತ್ಯಕ್ಷ ಪರಮಾತ್ಮನನ್ನ ಅಂತಃಕರಣದೊಳಗೆ ಹೊಂದಿರೋರಾಗಿರೋದ್ರಿಂದ, ಪರಮಾತ್ಮ ಭಾವದಿಂದ ನೀವೆಲ್ಲ ಕೇಳ್ತಾ ಇರೋದ್ರಿಂದಾಗಿ ಸ್ವಾಮಿ ರಾಮತೀರ್ಥ ಅವರು ಅಮೆರಿಕ ಮುಂತಾದವುಗಳಲ್ಲಿ ಭಾಷಣ ಮಾಡಬೇಕಾದ್ರೆ, ಮೈ ಓನ್ ಸೆಲ್ಫ್ ಇನ್ ದಿ ಫಾರ್ಮ್ಸ್ ಆಫ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ, ಸಹೋದರ ಸಹೋದರಿಯ ರೂಪದಲ್ಲಿರುವ ನನ್ನ ಆತ್ಮವೇ, ನಿಮ್ಮೆಲ್ಲ ರೂಪದಲ್ಲಿ ನಾನು ಪರಮಾತ್ಮನ ನೋಡ್ತಾ ಇದ್ದೀನಿ ಅನ್ನುವಂತಹ ಭಾವನೆಯಿಂದ ನಾನು ನಿವೇದನೆ ಮಾಡಬೇಕಾಗಿರ್ತಕ್ಕಂಥ. ಆದ್ರಿಂದ ಈಗ ಹೇಳಿದ್ರು, ನಿನ್ನೆ ಸಹಜವಾಗಿ ಬರ್ಲಿಕ್ಕಾಗಲಿಲ್ಲ ಅನ್ನುವಂತಹ ವಿಷಯದಲ್ಲಿ ನಾವು ಕ್ಷಮಾ ಮಾಡಬೇಕು ಅನ್ನುವಂತಹ ಮಾತು ನಾನು ಹೇಳಿದೆ ಅನ್ನುವಂತಹದ್ರೊಳಗೆ ಯಾವುದೂ ಏನೂ ಇದು ಇಲ್ಲ. ಅರ್ಥಾತ್ ಅದಕ್ಕೆ ನೀವೇನು ಬೇಜಾರು ಮಾಡ್ಕೊಳ್ಳೋ ಕಾರಣ, ನಾನೇನು ಬಹಳ ಅರ್ಥಾತ್ ನಾನು ಅದನ್ನು ಯಾವುದೇ ಒಂದು ಬೇರೆ ಭಾವದಿಂದ ಹೇಳಿಲ್ಲ. ಬೆಲ್ಸಡೆಯವರು ತಮ್ಮ ಪ್ರವಚನದವರು 106 ಸಲ ಕ್ಷಮಾ ಕೇಳಿದ್ದನ್ನು ನಾನು ಕೇಳಿದ್ದೀನಿ. ಪ್ರತಿಯೊಬ್ಬರ ಅಂತಃಕರಣದಲ್ಲಿ ಪರಮಾತ್ಮ ಇದ್ದಾನೆ ಅನ್ನುವಂತಹ ಭಾವನೆಯಿಂದ ನಾವು ಹೇಳ್ತಾ ಇರ್ತೀವಿ ಹೊರತು, ನೀವು ಕೇಳಿ ಕೂತೀರಿ, ನಾನು ಉಪದೇಶ ಮಾಡ್ಲಿಕ್ಕೆ ಕೂತೀರಿ, ನೀವು ಅಜ್ಞಾನಿಗಳಿದ್ದೀರಿ, ನಾನು ಜ್ಞಾನಿ ಇದ್ದೀನಿ ಅನ್ನುವಂತಹ ಭಾವದಲ್ಲಿ ನಾನು ಹೇಳ್ತಾ ಇದ್ದೀನಿ. ಆದ್ರಿಂದ ಅದ್ರ ಯಾವುದೂ ರೀತಿ ಸಂಕೋಚ ಮಾಡಿಕೊಳ್ಳೋ ಕಾರಣವಿಲ್ಲ, ಅದ್ರ ಬಗ್ಗೆ ಮನಸ್ಸಿಗೆ ಅಸಮಾಧಾನ ಮಾಡಿಕೊಳ್ಳೋ ಕಾರಣವಿಲ್ಲ. ಅರ್ಥಾತ್ ಯಾರೇ ಇರ್ಕೋಲ್ರೆ, ಯಾವ ವಿಷಯದಲ್ಲಿ ನಾವು ಏನಾದ್ರೂ ಒಂದು ನ್ಯೂನಾತಿರೇಕಗಳಾಗ್ತಾವೋ ಆ ವಿಷಯದಲ್ಲಿ ಕ್ಷಮಾ ಕೇಳೋದ್ರೊಳ ಯಾವ ಅಭ್ಯಂತರನೂ ಇಲ್ಲ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಗಿಂತ ದೊಡ್ಡವರು ಯಾರು? ನೀವು ಭಗವಂತನ ಭಕ್ತರಿದ್ದೀರಿ, ಭಗವಂತ ನಾಮಸ್ಮರಣೆ ಮಾಡ್ತಕ್ಕಂಥವ್ರು ಇದ್ದೀರಿ. ಆ ಭಾವದಿಂದ ಇವತ್ತು ನೀವು ನೋಡ್ರಿ, ವಾರಕರಿ ಸಂಪ್ರದಾಯದೊಳಗ ಬೇಕಾದವ್ರು ಇರ್ಕೊಂಡ್ರೆ ಒಬ್ಬರಿಗೊಬ್ಬರು ನಮಸ್ಕಾರ ಮಾಡೋ ಪದ್ಧತಿ ಇದೆ.
ಆದ್ರಿಂದ ಆ ಭಾವದಿಂದ ನಾವು ಶ್ರೋತೃಗಳಿಗೆ ವಂದನೆ ಮಾಡಬೇಕಾಗಿರ್ತಕ್ಕಂಥ ಹತ್ತಬೇಕಾದ್ರೆ ಎಲ್ಲರಿಗೂ ನಮಸ್ಕಾರ ಮಾಡಿ ನೋಡ್ತೀನಿ ಪ್ರತಿ ದಿವಸ. ಆದ್ರಿಂದ ಏನು ಅದ್ರ ಬಗ್ಗೆ ಸಂಕೋಚ ಮಾಡಿಕೊಳ್ಳೋ ಕಾರಣ ಇಲ್ಲ, ಮನಸ್ಸಿಗೆ ಅಸಮಾಧಾನ ಮಾಡಿಕೊಳ್ಳೋ ಕಾರಣ ಇಲ್ಲ. ಪ್ರತಿಯೊಬ್ಬರಲ್ಲಿಯೂ ಪರಮಾತ್ಮನಿಂದ ಸ್ವಾಮಿ ರಾಮಾನುಜರು ಸನ್ಯಾಸ ತಗೊಳಿಕ್ ಹೋಗ್ಬೇಕಾದ್ರೆ ಮನೆ ಬಿಟ್ಟು ಸನ್ಯಾಸ ತಗೊಳಿಕ್ ಹೊಂಟರು ರಾಮಾನುಜರು. ಮುಂದೆ ಕಾಣತಕ್ಕಂಥ ಪ್ರತಿಯೊಂದು ಪ್ರಾಣಿಗೆ ನಮಸ್ಕಾರ ಮಾಡ್ತಾ ಇದ್ರು. ಜಗದ್ವಿಖ್ಯಾತರಾಗಿರ್ತಕ್ಕಂಥ ಅರ್ಥಾತ್ ಏನು ಅಂದ್ರೆ ರಾಮಾನುಜರು ಮುಂದೆ ಬಹಳ ದೊಡ್ಡ ಸಂಪ್ರದಾಯ, ವಿಶಿಷ್ಟಾದ್ವೈತ ಸಂಪ್ರದಾಯವನ್ನ ಪ್ರವರ್ತನೆ ಮಾಡಿರ್ತಕ್ಕಂಥ ಅವರು ಪ್ರಾಣಿ ಮಾತ್ರಗಳಿಗೆ ಕತ್ತಿ ಬರಲಿ, ನಾಯಿ ಬರಲಿ, ದನ ಬರಲಿ, ಕರ ಬರಲಿ ಪ್ರತಿಯೊಂದಕ್ಕೂ ಶಂಕರಾಚಾರ್ಯರು ಕಾಶಿಯೊಳಗೆ ಚಾಂಡಾಲಿನ ನಮಸ್ಕಾರ ಮಾಡಿದರು. ಆದ್ರಿಂದ ಏನೂ ಅದರೊಳಗೆ ಸಂಕೋಚ ಮಾಡಿಕೊಳ್ಳೋ ಕಾರಣ ಇಲ್ಲ. ಅದು ಸ್ವಾಭಾವಿಕವಾಗಿರ್ತಕ್ಕಂಥ ಅದು ಕರ್ತವ್ಯದ ಅದು. ಆದ್ರಿಂದ ಅದರೊಳಗೆ ನಾವು ಅರ್ಥಾತ್ ಏನು ಅಂದ್ರೆ ಆ ಮಾತು ತಿರುಗಿ ತಗೊಳ್ಳುವಂತಹ ಪ್ರಶ್ನೆ ಇಲ್ಲ, ನೀವು ಅದ್ರ ಬಗ್ಗೆ ಸಂಕೋಚ ಮಾಡಿಕೊಳ್ಳುವಂತಹ ಕಾರಣ ಇಲ್ಲ. ಇದು ಪದ್ಧತಿ ಅದ, ಇದು ಈ ಸಭಾದ ಒಂದು ಸೌಜನ್ಯದ. ಆ ಸೌಜನ್ಯವನ್ನು ಶ್ರೋತೃಗಳಾಗಿರ್ತಕ್ಕಂಥವ್ರು ಕಾಯ್ಕೋಬೇಕಾಗ್ತದೆ, ವಕ್ತ ಆಗಿರ್ತಕ್ಕಂಥವ್ರು ಕಾಯ್ಕೋಬೇಕಾಗ್ತದೆ. ಆದ್ರಿಂದ ಆ ಬಗ್ಗೆ ತಾವು ಯಾರು ಇದನ್ನ ಮಾಡ್ಕೊಳ್ಳೋ ಕಾರಣ ಇಲ್ಲ. ಇರಲಿ, ಅರ್ಥಾತ್ ನಮ್ದು ಪ್ರಸಂಗ ಎಲ್ಲಿಗೆ ಬಂದದ ಅಂತ ತಿಳ್ಕೊಂಡು ಕೇಳಿದ್ರೆ, ಇವತ್ತಿನ ತನಕ ಪ್ರಪಂಚದಲ್ಲಿ ಜ್ಞಾನ ಅನ್ನುವಂಥದ್ದಕ್ಕೆ ಏನು ಒಂದು ಪರಂಪರಾ ಅದ. ಈ ಪರಂಪರಾ ಯಾವ ಭಾವದೊಳಗೆ ಬೆಳ್ಕೊಂಡು ಬಂದದ ಅಂದ್ರೆ ಸಂವಾದದ ಭಾವದಲ್ಲಿ ಬೆಳ್ಕೊಂಡು ಬಂದ. ಪ್ರಪಂಚದೊಳಗೆ ಯಾವುದೇ ಒಂದು ಜ್ಞಾನ ಅನ್ನುವಂಥದ್ದು ಏನು ಪ್ರಕಟ ಆಗಿದನೋ ಅದು ಯಾವ ಭಾವದೊಳಗೆ ಪ್ರಕಟ ಆಗಿದೆ ಅಂದ್ರೆ ಸಂವಾದದ ರೂಪದಲ್ಲಿ ಪ್ರಕಟ ಆಗಿದೆ. ನೋಡ್ರಿ, ನೀವು ಯಾವುದೇ ಒಂದು ಕಥೆ ನೋಡ್ರಿ, ಸತ್ಯನಾರಾಯಣ ಕಥೆ ನೋಡ್ರಿ, ಸೂತವಾಚ ಶೌನಕಾದಿ ಋಷಿಗಳನ್ನು ಕುರಿತು ಸೂತ್ರ ಹೇಳಿದ್ರು. ಯಾವುದೋ ಒಂದು ಸೋಮವಾರ ವೃತ್ತದ್ದು ನೋಡ್ರಿ, ಪಾರ್ವತಿ ಕೇಳಿದ್ರು, ಶಿವ ಹೇಳಿದ, ಶಂಕರ ವಾಚ ಅಂತ ತಿಳ್ಕೊಂಡು ಬರ್ತಾರೆ. ಶಂಕರ ಪಾರ್ವತಿ ಸಂವಾದದಲ್ಲಿ ಅದೇ ರೀತಿಯಾಗಿ ಜಗತ್ತಿನೊಳಗೆ ಯಾವುದೇ ಜ್ಞಾನ ಇರ್ಕೋವಲ್ತಾಗ ಅದು ಯಾವ ಭಾವದಲ್ಲಿದೆ ಅಂತ ತಿಳ್ಕೊಂಡು ಕೇಳಿದ್ರೆ ಡೈಲಾಗ್ಸ್ ಆಫ್ ಅರಿಸ್ಟಾಟಲ್ ಅಂತ ತಿಳ್ಕೊಂಡು, ಅರಿಸ್ಟಾಟಲ್ನ ಸಂವಾದಗಳು ಅಂತ ತಿಳ್ಕೊಂಡು, ರಾಮಾಯಣ ಇರಲಿ, ಮಹಾಭಾರತ ಇರಲಿ, ಭಾಗವತ ಇರಲಿ, ಪ್ರತಿಯೊಂದು ಯಾವ ಭಾವದೊಳಗೆ ಬೆಳ್ಕೊಂಡು ಬಂದದಂದ್ರೆ ಸಂವಾದ ರೂಪದಲ್ಲಿ ಬೆಳ್ಕೊಂಡು ಬಂದ. ಭಾಗವತವನ್ನು ಯಾರು ಹೇಳಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ ಪರೀಕ್ಷಿತ ರಾಜಾಗ ಯಾರು ಹೇಳಿದ್ರು, ಶುಗ ಮಹರ್ಷಿಗಳು ಹೇಳಿದ್ರು ಅನ್ನುವಂಥದ್ದನ್ನು ಕೇಳ್ತೇವೆ. ಅದೇ ರೀತಿ ಮಹಾಭಾರತವನ್ನು ಯಾರು ಹೇಳಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ ಅರ್ಥಾತ್ ಜನಮೇಜಯ ರಾಜಾಗ ವೈಶಂಪಾಯನ ಕೇಳು ಜನಮೇಜಯ ಧರಿತ್ರಿ ಬಾಲ ಪಾಂಡು ಕುಮಾರಕರು ಅಂತ ತಿಳ್ಕೊಂಡು ಬರ್ತದೆ. ವೈಶಂಪಾಯನರು ಜನಮೇಜಯ ರಾಜ ಹೇಳಿದ್ರು ಅನ್ನುವಂಥದ್ದು. ಹಾಗಾದ್ರೆ ರಾಮಾಯಣವನ್ನು ಯಾರು ಹೇಳಿದ್ರು ಅನ್ನುವಂಥ ಪ್ರಶ್ನೆ ಬಂದಾಗ ತುಳಸಿದಾಸರು ಬಹಳ ಮಾರ್ಮಿಕವಾಗಿ ಈ ಪ್ರಸಂಗವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಪ್ರಸಂಗ ಏನಾತು ಅಂತ ತಿಳ್ಕೊಂಡು ಕೇಳಿದ್ರೆ, ನಮ್ಮ ಭಾರತ ದೇಶ ಅನ್ನುವಂಥದ್ದು ಮುಖ್ಯವಾಗಿ ಎಂಥ ದೇಶದ ಅಂದ್ರ ಅಧ್ಯಾತ್ಮ ಪ್ರಧಾನವಾಗಿರ್ತಕ್ಕಂಥ ದೇಶ. ನಮ್ಮ ಭಾರತ ದೇಶ ಅನ್ನುವಂಥದ್ದು ಅಧ್ಯಾತ್ಮ ಪ್ರಧಾನವಾಗಿರ್ತಕ್ಕಂಥ ದೇಶ. ನಮ್ಮ ಭಾರತ ದೇಶದಲ್ಲೇ ಎಷ್ಟು ಮಂದಿರಗಳವನು ಅಷ್ಟು ಇಡೀ ಜಗತ್ತಿನೊಳಗೆ ಯಾವ ರಾಷ್ಟ್ರಗಳಲ್ಲಿಯೂ ಅಷ್ಟು ಮಂದಿರಗಳಿಲ್ಲ. ಇಡೀ ಜಗತ್ತು ಅನ್ನುವಂಥದ್ದು ಒಂದು ಮನೆ ಅಂತ ನಾವು ತಿಳ್ಕೊಂಡಿವಿ ಅಂತಂದ್ರ ಭಾರತ ಯಾವ ಮನೆ ಅಂದ್ರ ದೇವ್ರ ಮನೆ ಇದ್ದಂಗೆ. ನಮ್ಮ ದೇಶ ಎಂಥ ಮನೆ ಅಂದ್ರ ದೇವ್ರ ಮನೆ ಇದ್ದಂಗೆ. ಉಳಿದ ಎಲ್ಲಾ ರಾಷ್ಟ್ರಗಳು ಯಾವ ಮನೆ ಅಂತಂದ್ರ ಅವೆಲ್ಲ ಬೆಡ್ರೂಮ್ ಇದ್ದಂಗ. ನಮ್ಮ ಭಾರತ ದೇಶ ಏನದ ಅಂದ್ರ ದೇವ್ರ ಮನೆ ಇದ್ದಂಗ. ಇಲ್ಲೇ ನಮ್ಮಲ್ಲಿ ಏನದ ಅಂದ್ರ ಧರ್ಮ ಮತ್ತು ಅಧ್ಯಾತ್ಮಕ ಮಹತ್ವ. ಆದ್ರಿಂದ ನಮ್ಮ ದೇಶದಲ್ಲಿ ನೋಡ್ರಿ ಎಷ್ಟು ಪ್ರಕಾರದ ಹಬ್ಬಗಳವ, ಹುಣ್ಣಿಮೆಗಳವ, ಜಾತ್ರೆಗಳವ, ಯಾತ್ರೆಗಳವ, ತೀರ್ಥಗಳವ, ಕ್ಷೇತ್ರಗಳವ ಅಂತ ತಿಳ್ಕೊಂಡು ನಾವು ವಿಚಾರ ಮಾಡಿದ್ರೆ ಅಸಂಖ್ಯವಾಗಿರ್ತಕ್ಕಂಥವುಗಳು. ಎಷ್ಟರೇ ಜಾತ್ರೆ, ಎಷ್ಟರೇ ನಮೂನೆ. ಈ ಎಲ್ಲಾ ಜಾತ್ರೆಗಳಲ್ಲಿ ಬಹಳ ದೊಡ್ಡ ಜಾತ್ರೆ ಯಾವುವು ಅಂತಂದ್ರೆ ನಮ್ಮ ದೇಶದಲ್ಲಿ 4 ಜಾತ್ರೆ ಆಗ್ತವೆ. ಈ 4 ಜಾತ್ರೆಗಳೇನವು ಅಂತಂದ್ರೆ ಇಡೀ ದೇಶದಲ್ಲೇನೆ ಬಹಳ ದೊಡ್ಡವಾಗಿರ್ತಕ್ಕಂಥವುಗಳು ಮತ್ತು ಮಹತ್ವಪೂರ್ಣವಾಗಿರ್ತಕ್ಕಂಥವುಗಳು. ಅದರೊಳಗೆ ಅಗದಿ ದೊಡ್ಡದು ಯಾವುದು ಅಂದ್ರೆ ಪ್ರಯಾಗದಲ್ಲಿ ಆಗ್ತಕ್ಕಂಥ ಈ ಜಾತ್ರೆ ಅಂತಂದ್ರೆ 12 ವರ್ಷಕ್ಕೊಮ್ಮೆ ಬರ್ತದೆ, 6 ವರ್ಷಕ್ಕೊಮ್ಮೆ ಬರ್ತದೆ, ವರ್ಷನೂ ಬರ್ತದೆ. ಇದಕ್ಕೆ ಎಂಥ ಜಾತ್ರೆ ಅಂತಾರಂದ್ರೆ ಕುಂಭಮೇಳ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಕೇಳಿರ್ಬೋದು, ಟಿವಿ ಒಳಗದೆಲ್ಲ ಬರ್ತದೆ ನೋಡ್ರಿ, ಕುಂಭಮೇಳ ಅಂತ. 10 ಲಕ್ಷ ಜನ ಸೇರಿದ್ರು, 20 ಲಕ್ಷ, ಕನಿಷ್ಠ ಪ್ರಯಾಗದೊಳಗೆ ಒಂದು 50 ಲಕ್ಷ ಜನ ಇರ್ತಾರೆ. 50 ಹೆಚ್ಚಿಗೆನೆ, ಕೋಟಿಗಟ್ಟಲೆ ಜನ ಇರ್ತಾರೆ. 1ನೇ ನಂಬರ್ ಪ್ರಯಾಗದಲ್ಲಿ ಆಗ್ತದೆ. ಇಲ್ಲಿ 2ನೇ ನಂಬರ್ ಹರಿದ್ವಾರದಲ್ಲಿ ನಾವು ನೋಡ್ತೀವಿ. 3ನೇ ನಂಬರ್ ಎಲ್ಲಿ ಆಗ್ತದೆ ಅಂದ್ರೆ ಉಜ್ಜಯಿನಿ ಒಳಗೆ ಆಗ್ತದೆ. 4ನೇ ನಂಬರು ನಾಶಿಕದ ತ್ರಂಬಕೇಶ್ವರದಲ್ಲಿ ಆಗ್ತದೆ. ಇವೆಲ್ಲ ಹೆಂಗಿರ್ತಾವ ಅಂದ್ರೆ 12 ವರ್ಷಕ್ಕೊಮ್ಮೆ ಬರ್ತಾವೆ.
ಮುಖ್ಯವಾಗಿ ಪ್ರಯಾಗದಲ್ಲಿ ಕುಂಭಮೇಳ ಅನ್ನುವಂಥದ್ದು 12 ವರ್ಷಕ್ಕೊಮ್ಮೆ ಬರ್ತದೆ. ಯಾವ ತಿಂಗಳಲ್ಲಿ ಬರ್ತದೆ ಅಂದ್ರೆ ಮಾಘ ಮಾಸದಲ್ಲಿ ಬರ್ತದೆ. 6 ವರ್ಷಕ್ಕೊಮ್ಮೆ ಬರುವಂತಹದ್ದು ಅರ್ಧ ಕುಂಭ ಅಂತಾರೆ, ಅದು ಮಾಘ ಮಾಸದಾಗನ ಬರ್ತದೆ. ಪ್ರತಿ ವರ್ಷವೂ ಮಾಘ ಮಾಸದಲ್ಲಿ ಅಲ್ಲಿ 1 ತಿಂಗಳ ಜಾತ್ರಾ ನಡೀತದೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಏನು ಜಾತ್ರೆವನ್ನು ಇವುಗಳ ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ನಮ್ಮ ಊರೊಳಗಿನ ಜಾತ್ರೆ ಹೆಂಗಿರ್ತಾವ ಅಂತಂದ್ರೆ, ಅವತ್ತು ನಾವು ತೇರು ಎಳಿತೀವಿ. 2-3 ದಿವಸ ಮುಂಚೆಯಿಂದ ಕೆಲವು ಕಡೆಗೆ ರಥೋತ್ಸವಗಳಾಗ್ತಾವ, ಅವತ್ತು ಮುಖ್ಯವಾಗಿ ಅರ್ಥಾತ್ ವಾಹನಗಳಾಗ್ತಾವ, ಅವತ್ತು ಮುಖ್ಯವಾಗಿ ರಥೋತ್ಸವ ಆಗ್ತದ. ನಾವೆಲ್ಲರೂ ರಥವನ್ನು ಎಳೆದು ನೋಡ್ತೀವಿ, ಆಮೇಲೆ ದೇವರಿಗೆ ಕಾಯಿ ಓಡಿಸ್ತೀವಿ, ಅಂಥದ್ದು ಇಂಥದ್ದು ಎಲ್ಲ ಇರ್ತದೆ ಅಷ್ಟೆ. ಆದ್ರೆ ಈ ಜಾತ್ರೆಗಳ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಈ ಜಾತ್ರೆಗಳಲ್ಲಿ ಮುಖ್ಯವಾಗಿ ಸಾಧು ಸಂತರು ಸೇರ್ತಾರೆ. ಈ ಮಾಘ ಮಾಸದಲ್ಲಿ ಆಗ್ತಕ್ಕಂಥ ಒಂದು ಕುಂಭಮೇಳ ಆಗಲಿ, 12 ವರ್ಷಕ್ಕೊಮ್ಮೆ ಆಗ್ತಕ್ಕಂಥದ್ದಾಗಲಿ, 6 ವರ್ಷಕ್ಕೊಮ್ಮೆ ಆಗ್ತಕ್ಕಂಥದ್ದಾಗಲಿ, ನಾವು ಉಜ್ಜಯಿನಿ 2 ಕುಂಭ ಸಿಂಹಸ್ಥ, ಅದಕ್ಕೆ ಸಿಂಹಸ್ಥ ಅಂತೀವಿ. ಉಜ್ಜಯಿನಿ ಒಳಗೆ ಆಗ್ತಕ್ಕಂಥದ್ದಕ್ಕೆ ಸಿಂಹಸ್ಥ ಅಂತ. ಅದೇ ರೀತಿಯಾಗಿ ತ್ರಂಬಕೇಶ್ವರದೊಳಗೆ ಆಗ್ತಕ್ಕಂಥದ್ದಕ್ಕೂ ಸಿಂಹಸ್ಥ ಅಂತಾರೆ. ಹರಿದ್ವಾರ ಮತ್ತು ಪ್ರಯಾಗ ಆಗ್ತಕ್ಕಂಥವುಗಳಿಗೆ ಕುಂಭ ಮೇಳ ಅಂತ. ಎಂಥ ದೊಡ್ಡ ಪ್ರಮಾಣದಲ್ಲಿ ಇದಾಗ್ತದ ಅಂತಂದ್ರೆ ನೋಡಿದವ್ರಿಗೆ ಕಲ್ಪನಾ ಇರಬಹುದು, ನೋಡಿದವರಿಗೆ ಗೊತ್ತದ. ನಾವೊಂದು 2-3 ಉಜ್ಜಯಿನಿ ನೋಡಿವಿ, ತ್ರಂಬಕೇಶ್ವರದೊಂದು ನೋಡಿವಿ, ತಿಂಗಳಾನುಗಟ್ಲೆ ಅಲ್ಲಿದ್ದು ನೋಡಿವಿ. ಅದರೊಳಗಿನ 2-3 ಸಣ್ಣ ಉದಾಹರಣೆ ಹೇಳ್ತೀವಿ ನೋಡಿ, ಎಂಥ ಪ್ರಮಾಣ ಇರ್ತ ಒಂದು ಕಲ್ಪನಾ ಬರ್ತದೆ. ಉಜ್ಜಯಿನಿ ಒಳಗ ಆ ಕುಂಭಮೇಳದಲ್ಲಿ ಲಕ್ಷಾವಧಿ ಸಾಧುಗಳು ಬಂದಿರ್ತಾರೆ. ಹಿಮಾಲಯದಿಂದ ಅಲ್ಲಿಂದ ಇಲ್ಲಿಂದ ಎಲ್ಲಾ ಲಕ್ಷಾವಧಿ ಸಾಧುಗಳು ದೊಡ್ಡ 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 ಪೆಂಡಾಲ್ ಹಾಕೊಂಡು ಅಲ್ಲಿ ಅವರು ಪ್ರವಚನ, ಕೀರ್ತನ, ಅಖಂಡವಾಗಿ ಅನ್ನ ಸಂತರ್ಪಣೆ ಇತ್ಯಾದಿಗಳನ್ನು ನಡೀತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕರೋಡಪತಿಗಳು ಏನ್ ಮಾಡ್ತಾರಂದ್ರ, ಶ್ರೀಮಂತರು ಬಂದು ಅಲ್ಲಿ ತಿಂಗಳಾನುಗಟ್ಲೆ ಅನ್ನ ಸತ್ರ ಇರ್ತಾರೆ, ಅಂದ್ರ ಅನ್ನದಾನ ಮಾಡ್ತಾ ಇರ್ತಾರೆ. ನಮಗ್ ಖರೆ ಅಂದ್ರೂ ಕಲ್ಪನಾ ಇಲ್ರಿ. ನಾವು ಪ್ರಾಪಂಚಿಕರು ಬಹಳ ಸಂಕುಚಿತ ಭಾವನಾದೊಳಗೆ ಇರ್ತೀವಿ. ಆದ್ರೆ ಅನ್ನದಾನದಂಥ ಶ್ರೇಷ್ಠ ದಾನ ಇಲ್ಲ ಅಂತ ಹೇಳ್ತಾರೆ. ಮಹಾರಾಜರು ಹೇಳ್ತಿದ್ರು, ಅನ್ನದಾನದಂಥ ಶ್ರೇಷ್ಠ ದಾನ ಇಲ್ಲ. ಗೃಹಸ್ಥಾಶ್ರಮಿಗಳಾಗಿರ್ತಕ್ಕಂಥವ್ರ ಮುಖ್ಯ ಧರ್ಮ ಏನು ಅಂದ್ರೆ ಅನ್ನದಾನ ಅಂತ ಹೇಳ್ತಾರೆ. ಮಹಾರಾಜ ಹೇಳ್ಯಾರ, ಆಲ್ಯ ಅತಿಥ ಅನ್ನದ್ಯಾವೆ ರಾಮನಾಮದೊಡಗ್ಯಾವೆ ಅಂತ. ಮನೆಗೆ ಬಂದಿರತಕ್ಕಂಥ ಅತಿಥಿಗಳಿಗೆ ಅಂತಃಕರಣ ಪೂರ್ವಕವಾಗಿ ಅನ್ನವನ್ನು ಹಾಕಬೇಕು. ಪರಿಸ್ಥಿತಿ ಹೆಂಗೆ ಇರ್ಕೋಲ್ರ, ಬಡತನದಲ್ಲಿ ಶ್ರೀಮಂತಿಕೆಯಲ್ಲಿ ಅನ್ನದಾನ ಮಾಡಬೇಕು. ಅನ್ನದಾನ ಮಾಡಬೇಕು ಅಂದ್ರೆ ಹೋಳಿಗೆ ಕಡುಬು ಮಾಡೇ ಹಾಕಬೇಕು ಅಂತ ತಿಳ್ಕೊಂಡೇನಲ್ರಿ. ಅನ್ನ, ಸಾರು, ಭಾಕರಿ, ಪಲ್ಯ ಏನದನ್ನು ಅದನ್ನ ಮನೆಯೊಳಗ, ಯಾರ ಮನೆಯೊಳಗ ಅತಿಥಿಗಳು ಕೈ ತೊಳ್ಕೋತಾರೋ ಊಟ ಮಾಡಿ ಅವ್ರ ಮನಿ ಐಶ್ವರ್ಯ ಬೆಳಕೋತ್ರ ಹೋಗ್ತದಂತ. ಕಠೋಪನಿಷತ್ತು ಅಂತ ಒಂದು ಉಪನಿಷತ್ತದ. ಆ ಉಪನಿಷತ್ನಲ್ಲೇ ನಚಿಕೇತ ಅನ್ನೋ ಒಂದು ಕಥೆ ಬರ್ತದೆ. ನಚಿಕೇತ ಅಂತ ಒಂದು ಗಾಡಿ ಬರ್ತದ ನೋಡ್ರಿ, ನಚಿಕೇತ ಅಂತ ಅವನ ಕಥೆ ಅದ್ರಾಗದ ಕಠೋಪನಿಷತ್. ಆ ನಚಿಕೇತ ಹಿಂದಿನ ಕಾಲದಲ್ಲಿ ಒಬ್ಬ ಋಷಿ ಮಗ, ಅವರಪ್ಪ ಒಂದು ಯಜ್ಞ ಮಾಡಿದ. ಆ ಯಜ್ಞಗಳು ಏನ್ ಅರ್ಥ ಇರಲಿಲ್ಲ, ಸುಮ್ಮನೆ ದೊಡ್ಡ ಸ್ಥಿತಿ ಸಲುವಾಗಿ ಮಾಡಿದ್ದ. ಅದರೊಳಗೆ ಎಲ್ಲಾ ಕೆಲವು ಹಿಂದಿನ ಕಾಲದಲ್ಲಿ ಆಕಳುಗಳನ್ನ ಆ ಯಜ್ಞದಲ್ಲಿ ದಾನ ಕೊಡೋ ಪದ್ಧತಿ ಇರ್ತಿತ್ತು. ಅಗದಿ ಬಡಕಲಾಗಿರ್ತಕ್ಕಂಥ ಆಕಳುಗಳು ಹಿಂಡದೇ ಇರೋ ಅಂತ ಆಕಳ ಕೊಟ್ಟ. ಆ ನಚಿಕೇತನಿಗೆ ಅದನ್ನ ನೋಡಿ ಬಹಳ ಬೇಜಾರ. ನಮ್ಮ ಅಪ್ಪ ಎಂಥದ್ದು ಮಾಡ್ಲಿಕ್ಕೆ ಹತ್ತಾರಪ್ಪ. ಅವ್ರ ಅಪ್ಪ ಸ್ವಲ್ಪ ಸಿಟ್ನಾವಿದ್ದ. ಸರ್ವಸ್ವ ದಾನ ಮಾಡ್ತಕ್ಕಂಥ ಯಜ್ಞ ಮಾಡ್ಲಿಕ್ಕೆ ಹತ್ತಿದ್ದ. ಅವಾಗ ಇವ್ ಮಗ ಹೋಗಿ ಕೇಳಿದ, ನಚಿಕೇತ ಹೋಗಿ ಕೇಳಿದಪ್ಪ, ನೀನು ಸರ್ವದಾನ ಮಾಡ್ತಕ್ಕಂಥ ಯಜ್ಞ ಮಾಡ್ಲಿಕ್ಕೆ ಹತ್ತಿದಿ, ನನ್ನಲ್ಲಿ ಯಾರಿಗೆ ದಾನ ಮಾಡಿ? ಅದಕ್ಕೆ ಅಪ್ಪನ ಸಿಟ್ಟು ದಯ ಸುಮ್ಮಳ ಕೊಡುವಂತ 2-3 ಸಲ ಕೇಳಿಕೊಳ್ಳಿ ಸಿಟ್ಟಿಗೆ ಅಂತ ಹೇಳಿದ, ನೀನು ಯಮಕ್ ಕೊಟ್ಟಿನ ಹೋಗಕ್ಕ. ಯಮನಿಗೆ ಕೊಟ್ಟಿನಿ ಅಂತ ಕೂಡಲೇ ನಚಿಕೇತ ಏನ್ ಮಾಡಿದ ಅಂದ್ರೆ ಯಮನ ಹತ್ತ ಹೋದ. ಮಜಾ ಏನಾಗಿತ್ತು ಅಂದ್ರೆ, ಯಮ ಊರಾಗಿದ್ದಿದ್ದಿಲ್ಲ, ಮನೆಯಾಗಿದ್ದಿದ್ದಿಲ್ಲ ನೋಡಿ. ಅವನ್ ಟೂರ್ ಮೇಲೆ ಹೋಗಿದ್ದ. ಯಮಧರ್ಮ ಒಂದು ದೊಡ್ಡ ಟೂರ್ ಇರ್ತದ. 3 ದಿವಸ ಊರಾಗಿದ್ದಿದ್ದಿಲ್ಲ. 3 ದಿವಸ ನಚಿಕೇತ ಮನೆಯೊಳಗೆ ತಾರೀಖು ಹಾಕೋತ ಕೂತಿದ್ದ. 3ನೇ ದಿವಸ ಯಾವಾಗ ಯಮಧರ್ಮ ಬಂದು ನಚಿಕೇತನ ಕೇಳಿದ, 2 ದಿವಸ ಆತು ಬಂದು, 3 ದಿವಸ ಆತು ಇಲ್ಲಿ ಕೂತಿದ್ದೀನಿ. ಯಮ ಗಾಬರಿಯಾಗಿ ಹೋಗ್ಬಿಟ್ಟ. ಯಮ ಅಂದ, ನನ್ ಕ್ಷಮಾ ಮಾಡುವಂತ. ಆ ನಚಿಕೇತ 12 ವರ್ಷದ ಹುಡುಕ ಯಮ ಅಂತಲ್ಲ ಏನು ಅಂದ್ರೆ ನನ್ ಕ್ಷಮಾ ಮಾಡ.
ಯಾಕಂತಂದ್ರ ನೀನು 3 ದಿವಸ ನನ್ನ ಮನೆಯೊಳಗೆ ಆತಿಥ್ಯವನ್ನ ಸ್ವೀಕಾರ ಮಾಡೋದನ್ನ ಕೂತ್ಕೊಂಡಿದ್ದಿಲ್ಲ, ಆತನ ನನ್ನ ದಯವಿಟ್ಟು ಕ್ಷಮ ಮಾಡು. ಅವಾಗ ನಾವು ಹೇಳ್ತಾ ಇದ್ದಾನೆ ಏನು ಅಂದ್ರೆ, ಕಠೋಪನಿಷತ್ನವ್ರು ಬರೀತಾರೆ, ಯಾರ ಮನೆಯೊಳಗೆ ಅತಿಥಿಗಳು ಬಂದು ಅವರು ಶಾಂತ ಆಗಲ್ದ ಹೋಗ್ತಾರೋ ಆ ಅತಿಥಿ ಅಗ್ನಿವತ್ ಪ್ರವಿಶತಿ. ಒಳಗ ಅತಿಥಿಗಳು ಬಂದ್ರು ಅಂದ್ರೆ ಅಗ್ನಿ ಬಂದಂಗ ಅಂತ, ಬೆಂಕಿ ಬಂದಂಗನ ಒಳಗದು. ಅದಕ್ಕೂ ಸ್ವಲ್ಪ ನೀರು ಕುಡಿಸಿ ಇದನ್ನ ಮಾಡಿ ಸ್ನಾನ ಮಾಡಿ ಕಳಿಸಿದ್ವಿ, ಮನಿ ಚಲೋ ಉಳಿತು. ಆ ಸೂಕ್ಷ್ಮದ ವಿಷಯ ಇದು, ನಮಗೆ ಕಲ್ಪನಾ ಬರಂಗಿಲ್ಲ. ಅಷ್ಟ ನಾವು ಬರೇ ನಮ್ಮ ಪೂರ್ತಿಗೆ ನಾವು ಮಾಡ್ಕೊಂಡು ತಿಂದು ನಾವು ಸುಖಿ ಆಗ್ತೀವಿ ಅಂತ ತಿಳ್ಕೊಂಡಿವಿ. ಆದ್ರ ಹಂಗಿಲ್ರಿ, ಇದು ಪ್ರಪಂಚದ ಲಕ್ಷಣ ಹಂಗಿಲ್ಲಿದು. ನಾವು ಏನ್ ಬೇಕಾದ ಸಂಪಾದನೆ ಮಾಡುವಲ್ವ್ಯಾಕ, ಅದ್ರೊಳಗೆ ಯಾವ ಸಮಾಜದೊಳಗೆ ನಾವು ಇದ್ದೀವೋ ಆ ಸಮಾಜದ ಋಣ ಇರ್ತದೆ, ನಾವು ತಿಳ್ಕೋಬೇಕಿದ್ರು. ಆ ಸಮಾಜದ ಋಣ ನಾವು ತೀರ್ಸಬೇಕು. ಆ ಸಮಾಜ ನಮ್ಮನ್ನು ಹುಟ್ಟಿ ಬೆಳೆದು ದೊಡ್ಡವರನ್ನಾಗಿ ಮಾಡಿ ನಮಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟದ ಅಂದ ಬಳಕ ಆ ಸಮಾಜದ ಋಣ ನಮ್ಮ ಮೇಲೆ ಇರ್ತದೆ. ಆದ್ರಿಂದ ನಾವು ಉಣ್ಣತಕ್ಕಂಥ ಅನ್ನದೊಳಗ ಆ ಸಮಾಜದ್ದು ಭಾಗ. ಒಂದು ಮುಷ್ಟಿ ಆದ್ರೂ ಅನ್ನವನ್ನು ನಾವು ಮತ್ತೊಬ್ಬರಿಗೆ ದಾನ ಮಾಡಲ್ದ ಅಥವಾ ಅವ್ರಿಗೆ ಹಾಕಲ್ದ ಊಟ ಮಾಡಿದ್ವಿ ಅಂದ್ರೆ ನಾವು ಸಮಾಜದ ಋಣಿ ಆಗ್ತೀವಿ. ಆದ್ರಿಂದ ಅವಾಗ ಯಮ ಅಂದ, ಬಹಳ ದೊಡ್ಡ ತಪ್ಪಾಗ್ತಂದು, 3 ದಿವಸ ನಿನಗೆ ಆತಿಥ್ಯ ಮಾಡ್ಲಿಕ್ಕೆ ಆಗಲಿಲ್ಲ, ಆದ್ರಿಂದ ನೀನು ಶಾಂತ ಆಗ, ನೀ ಸಿಟ್ಟಿಗೆ ಬೇಡ. ನೀ ಸಿಟ್ಟಿಗೆ ಎತ್ತಿ ಅಂತ ನನ್ನ ಮನೆಯಾಗ ಬೆಂಕಿ ಹತ್ತಿದಂಗ ಯಮ ಗಾಬರಿಗೆ ನೋಡಿ. ಅವಾಗ ನಾವು ಹೇಳಿದ 3 ದಿವಸದ ಸಲುವಾಗಿ 3 ವರ ಕೇಳ್ಕೊ ಅಂತ ಹೇಳಿದ. ಒಂದು ಬೇರೆ ಉಪನಿಷತ್ತಿನ ಪ್ರಸಂಗ. ಮೊದಲೇ ವರದಿಂದ ನಮ್ಮ ಅಪ್ಪನ ಸಿಟ್ಟು ಶಾಂತ ಆಗ್ಲಿ ಅಂದ, 2ನೇ ವರದಿಂದ ಒಂದು ಯಜ್ಞದ ವಿಧಾನ ಕೇಳಿದ, 3ನೇ ವರದಿಂದ ಬ್ರಹ್ಮಜ್ಞಾನ ಕೇಳಿದ ಅಂತ ತಿಳ್ಕೊಂಡೆಲ್ಲ ಬರ್ತದೆ. ಇರ್ಕೊಂತ ನಾ ಯಾಕೆ ಹೇಳಿಕ್ಕೆ ಹತ್ತೀನಿ ಅಂದ್ರ ಅನ್ನದಾನಕ್ಕೆ ಅತಿಶಯ ಮಹತ್ವ. ಮಹಾರಾಜ್ ಹೇಳ್ತಿದ್ರು ಉಳಿದೆಲ್ಲ ದಾನಗಳಲ್ಲೇ ಅನ್ನದಾನ ಶ್ರೇಷ್ಠ ಅಂತ. ಯಾಕೆ ಅಂತ ತಿಳ್ಕೊಂಡು ಕೇಳಿದ್ರ ಉಳಿದ ಎಲ್ಲಾ ದಾನಗಳಲ್ಲಿ ಹೆಂಗದ ಅಂತಂದ್ರ, ದಾನವನ್ನ ಸ್ವೀಕಾರ ಮಾಡ್ತಕ್ಕಂಥ ವ್ಯಕ್ತಿಗೆ ಎಷ್ಟು ಕೊಟ್ಟರು ಸಮಾಧಾನ ಆಗುದಿಲ್ಲ. ನೋಡ್ಬೇಕಾದ್ರೆ ನೀವು 5 ರೂಪಾಯಿ ದಕ್ಷಿಣೆ ಕೊಟ್ಟು ಕೂಡ ಮನಸ್ಸಿನ ಅಂತ 10 ರೂಪಾಯಿ ಕೊಟ್ಟಿದೀಯ ಅಂತ ಏನ್ ಕಡಿಮೆ ಅದ ಇವಾಗ. ನೀವು 10 ರೂಪಾಯಿ ಕೊಟ್ರೆ 20 ರೂಪಾಯಿ ಕೊಡ್ಬೇಕಾಗಿತ್ತು ಅಂತ. ನೀವು ದುಡ್ಡು ದಾನ ಮಾಡ್ರಿ, ದ್ರವ್ಯ ದಾನ ಮಾಡ್ರಿ, ಸುವರ್ಣ ದಾನ ಮಾಡ್ರಿ, ಪಾಪ ಅವ್ರಿಗೆ ಅನಿಸೋದೇನು ತಪ್ಪಲ್ರಿ. ಮಾಡೋರು ನಾವು ಹೆಂಗಿರ್ತೀವಿ, ನಾವು ಹಂಗೆ ಇರ್ತೀವಿ. ಏನ್ ಕುಡಿದು ಕೊಡ್ತೀವಿ ಹೇಳಿ ನೋಡ್ನವ್ರಿಗೆ. ವಿನೋದವಾಗಿ ಹೇಳ್ಬೇಕು ಅಂದ್ರೆ, ಒಬ್ಬ ಹೆಣ್ಮಗಳು ಪಾಪ ವೈದಿಕ ಬ್ರಾಹ್ಮಣಿಗೆ ಹೇಳಿದ್ನಂತ, ಭಟ್ರ ಬರ್ರಿ ನಾ ಗೋದಾನ ಮಾಡ್ಬೇಕಂತ ಮಾಡಿದ್ನಿ. ಪಾಪ ಭಟ್ರಿಗೆ ಅನಿಸ್ತು, 2 ಮಕ್ಕಳು ಪಾಪ ಹಾಲಿಂದ ಒದ್ದಾಡ್ತಾವ, ಒಂದು ಆಕಳದ ಯಾವ್ದು ಚಲೋ ಆಗ್ತದೆ ತಿಳ್ಕೊಂಡು ಒಳ್ಳೆ ಅಂಶದಲ್ಲಿ ಹೋದ. ಸಂಕಲ್ಪ ಎಲ್ಲ ಹೇಳಿದ, ಆಕಳ ಹೇಳಿ ಕಟ್ಟಿದೆ ಅಂತ ಹೇಳಿದ. ತಾನೇ ತೋರಿಸ್ನಂತ ಬಡ ಬಡ ರಂಗೋಲಿ ಆಕಳ ತೆಗೆದು ಅದ್ರ ಮೇಲೆ 4 ನಮಸ್ಕಾರ ತಗೊಂಡು ಹೋಗಿ ಹಿಂಗ್ ಗೋದಾನ ಮಾಡಿದ್ನಿ. ಏನ್ ಮಾಡ್ಬೇಕು ಬ್ರಾಹ್ಮಣ? ಕೆಲವು ಭೂದಾನ ಮಾಡ್ತೀನಿ ಬರ್ರಿ ಅಂದ್ರು. ಅವಂದ ಗೋದಾನ ಭೂದಾನ ಎದಕ್ಕೆ ಒಪ್ಪತ್ತು ಊಟಕ್ಕೆ ಹಾಕಿ ಸಾಕು ನನಗೆ. ಭೂದಾನ ಮಾಡಿ ಆಯ್ತು. ಇವತ್ತು ಸಂಕಲ್ಪ ಮಾಡಿಸಿದ, ಎಲ್ಲಿದ್ರೆ ಹೊಲ ಅಂತ ಕೇಳ ತೋರಿಸ್ತಾರ. ಒಂದು ದೊನ್ಯಾಗ ಒಂದಿಷ್ಟು ಎದಿ ಮಣ್ಣು ಹಾಕಿ ಅದ್ರ ಮೇಲೆ 4 ವರ್ಷ ಭೂದಾನ ಅಂತ. ಏನ್ ಮಾಡ್ತೀವಿ ನಾವಲ್ಲಿ? ಸತ್ಯನಾರಾಯಣ ಪೂಜೆ ಅಂತ ಮಾಡ್ತೀವಿ. ಅವು ಅಂಗಡಿಯಾಗ ಸತ್ಯನಾರಾಯಣ ಪೂಜೆ ಅಲಿಕೆ ಅಂತ ಇರ್ತಾವ್ರಿ. ಅವ್ನು ಯಾರು ತಿಳಿದ್ರು ಮತ್ತೆ ತಿರುಗಿ ಅಲ್ಲಿಗೆ ಹೋಗ್ತಾವ. ಬಾಯಾಗ ಹಾಕಿದ್ರು ಒಟ್ಟು ನಾವು ಆಖರಿಗೆ ಬರ್ತಾವ. ಅವ್ ಸತ್ಯನಾರಾಯಣ ಪೂಜಾದ ಪಂಜ ಇರ್ತಾವ, ರಿಂಗ್ ಆಡೋ ಜಾರಿಗೆ ಇರ್ತಾವಲ್ಲ ಹಂಗಿರ್ತಾವ. ಆ ಸತ್ಯನಾರಾಯಣ ಪೂಜಾದ ಪಂಜ, ಸತ್ಯನಾರಾಯಣ ಪೂಜಾದ ಅಲಿಕೆ, ಸತ್ಯನಾರಾಯಣ ಪೂಜಾದ ಊದಿನ ಕಡ್ಡಿ ಅವೆಲ್ಲ ವಿಶೇಷ ಇರ್ತಾವ. ಆ ಭಗವಂತ ಏನ್ ಸಂತೋಷ ಪಡ್ಬೇಕು. ದಕ್ಷಿಣೆ ಕೊಡ್ತೀವಿ, ರೂಪಾಯೋ 1,000 ರೂಪಾಯೋ. ನಾವು ನೇಮಾವರದೊಳಗಿದ್ದಾಗ ನೆನಪಾತು ಅಂತ ಹೇಳ್ತೀನಿ, ಅಲ್ಲಿ ಕ್ಷೇತ್ರದಲ್ಲಿ ಹೆಂಗಿರ್ತಂದ್ರ ನದಿ ದಂಡಿಗೆ, ನರ್ಮದಾ ನದಿ ದಂಡಿಗೆ ಏನ್ ಮಾಡ್ತಾರೆ, ಗಂಗಾ ನದಿ ನರ್ಮದಾ ನದಿ ದಂಡಿಗೆ ಈ ಭಟ್ರು ಪಂಡಾಗಳು ಅಂತಾರ ಅವರಿಗೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ದೊಡ್ಡದೊಂದು ಚೌರಂಗಿ ಇಟ್ಕೊಂಡು ಕೂತಿರ್ತಾರ. ಅದ್ರ ಮೇಲೆಲ್ಲ ಸತ್ಯನಾರಾಯಣ ಪೂಜೆ ಮಾಡೋದು ಸಾಮಗ್ರಿ ಎಲ್ಲ ಇಟ್ಕೊಂಡು ಕೂತಿರ್ತಾರ. ಬಂದವ್ರ ಕಡೆಯಿಂದ ಸಂಕಲ್ಪ ಮಾಡಿಸಿ ಅವ್ರ ಕಡೆಯಿಂದ ಸತ್ಯನಾರಾಯಣ ಪೂಜೆ ಮಾಡಿಸಿ ದಕ್ಷಿಣೆ ತಗೋತಿರ್ತಾರೆ. ನಾವ್ ಅಲ್ಲೇ ಕೂತಿದ್ದೀವಿ ಸ್ನಾನ ಮಾಡ್ಬೇಕಂತ. ಒಬ್ಬ ಮುದಿಗ್ ಬಂದ ಪಂಡಾಗ ಹೇಳಿದ್ಲು, हमको सत्यनारायण पूजा कराने है. ಅವಂದ ಅಡ್ಡಿಯಲ್ಲಿ ಮಾರ್ಸು ಅಂದ. ಆಕೆಂದು ದಕ್ಷಿಣೆ ಎಷ್ಟು ತಗೋತೀನಿ? ಅವ್ ಪಂಡ ಅಂದ 1,000 ರೂಪಾಯಿ ತಗೋತೀನಿ. ಅದೇನ್ ಮಾಡ್ತಾರೆ, ಒಂದ್ ಕಥೆ ಓದ್ತಾರೆ.
ಒಂದಿಷ್ಟ ಗೋಧಿ ಹಿಟ್ಟು ಹುರಿದು ಪ್ರಸಾದ ಇರ್ತಾ ಅದನ್ನಷ್ಟು ಕೊಟ್ಟು ಕಳಿಸ್ಬಿಡ್ತಾರೆ. ಒಂದು ತುಳಸಿ ದಳ ಏರ್ಸಿಸಿ ಆ ಮುದುಕಿ ತಿರುಗಿ ಹೋದ್ಲು. ಹೋಗಿ ಮತ್ತೆ ವಾಪಸ್ ಬಂದು ಆಕೇನಂದ್ರು, ನನ್ನ ಕಡೆ ₹1,000 ಇಲ್ಲ, 12 ಅಣೆ ಅವ ಅಂದ್ರು. 12 ಅಣೆಗೆ ಹೆಂಗ್ ಮಾಡ್ತೀಯೇನು ಅಂತ ಕೇಳಿ, ಮಾಡ್ತೀನಿ ಅಂದ. 12 ಅಣೆಗೆ ಮಾಡ್ತೀನಿ ಅಂದ. ಮಜಾ ಏನ್ ಮಾಡಿದ ಅಂದ್ರ 5 ಅಧ್ಯಾಯ ಒಯ್ದ್ರಿ ಅದ್ರಾಗ 3 ಅಧ್ಯಾಯ ಓದಿ 12ನೇ ಇಸ್ಕೊಂಡು ಕಳಿಸ್ಬಿಟ್ಟ. ಎಲ್ಲ ಕಮರ್ಷಿಯಲ್ ಆಗಿರ್ತದೆ. ಪೂಜಾ ಪುನಸ್ಕಾರ ಪುಣ್ಯ ಎಲ್ಲ ಏನವನು ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂದ್ರ ಅನ್ನದಾನ ಮಾಡ್ಬೇಕು. ನಾವು ಬೆಳಗಾವಕ್ಕೊಬ್ರು ಮನೆಗೆ ಹೋಗಿದ್ವಿ. ಓಂ ಸ್ವಾಮಿ ಅಂತ ಅವ್ರ ಹೆಸರು, ಅಬ್ದುಲ್ ಗಫಾರ್ ಖಾನ್, ಮುಸಲ್ಮಾನ್. ನಿಮ್ಗೆ ಆಶ್ಚರ್ಯ ಅನ್ಸುವ ಅವ್ರ ಮನೆಯೊಳಗೆ ಹೋದಾಗ ಎಂಥ ಸಂಸ್ಕಾರ ಅವ್ರ ಮನೆಯಾಗ. ಅದು ಮುಸಲ್ಮಾನರ ಮನೆ ಅಂತ ಸಹಿತ ಅನಿಸಲಿಕ್ಕೆ ಅರ್ಥಾತ್ ಎಷ್ಟು ಸ್ವಚ್ಛವಾಗಿತ್ತು, ಇದುವಾಗಿತ್ತು. ದೇವರು ದಿಂಡ್ರು ಪೂಜಾ ಪುನಸ್ಕಾರ ರಮಣ ಮಹರ್ಷಿ ಶಿಷ್ಯರು. ಅವ್ರ ಮನೆ ಮುಂದೆ ಒಂದು ಸಾರದ ಶೆಡ್ ಇತ್ತು. ನಾವು ಕೇಳಿ ಶೆಡ್ ಯಾಕಂದ್ರೆ ನಾಯಿ ಪಾಯಿ ಸಾಕಿರಿ ಏನೋ, ಇಲ್ರಿ ಅಂತ. ಮತ್ತೆ ಯಾಕೆ ಶೆಡ್ ಇದು? ಭಿಕ್ಷುಕರಿಗೆ ಊಟಕ್ಕೆ ಹಾಕಲಿಕ್ಕೆ ಈ ಶೆಡ್ ಕಟ್ಟಿಸಿದ್ವಿ ಅಂತ. ಮನೆಗೆ ಮುಂದೆ ಬಂದಿರೋ ಭಿಕ್ಷುಕರಿಗೆ ತಾಟ್ ಹಾಕಿ ಊಟಕ್ಕೆ ಹಾಕಲಿಕ್ಕೆ ಈ ಶೆಡ್ ಕಟ್ಟಿಸಿದ್ವಿ. ಮಹಾರಾಜರು ಒಂದು ಮಾತು ಹೇಳ್ತಿದ್ರು, ಉಳಿದ ಎಲ್ಲಾ ದಾನಗಳಲ್ಲಿ ದಾನ ಮಾಡ್ತಕ್ಕಂಥ ಮನುಷ್ಯನಿಗೆ ಸಮಾಧಾನ ಆಗುದಿಲ್ಲ. ಆದ್ರೆ ನೀವು ಅವನಿಗೆ ತಾಟ್ ಹಾಕಿ ಊಟಕ್ಕೆ ಹಾಕಿ ನೋಡು. ಸಾಕು 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 ಅನ್ನುವಂತಹ ಶಬ್ದ ಏನವನು ಕೇವಲ ಅನ್ನದಾನದಲ್ಲಿ ಮಾತ್ರ ಪ್ರಯೋಗ ಆಗ್ತಾವನ್ನ ಹೊರತು ಉಳಿದ ಯಾವ ದಾನದಾಗೂ ಆಗುವುದಿಲ್ಲ. ಉಂಡ ತೃಪ್ತಿ ಆಗುವಂತಹದ್ದು ಅನ್ನದಾನದಲ್ಲಿ ಮಾತ್ರ. ಅನ್ನದಾನ ಮಾಡಬೇಡ. ಮನುಷ್ಯ ಜೀವನದಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಧರ್ಮ ಒಂದೇ ಒಂದು ಯಾವ್ದು ಅಂತಂದ್ರ ಅನ್ನದಾನ ಮಾಡ್ಬೇಕು. ನಾವು ಉಜ್ಜಯಿನಿ ಒಳಗಿದ್ದಾಗ ಒಂದು ಪ್ರತಿ ದಿವಸ ಸಂಜೆನಾಗ ಸಾಧುಗಳ ದರ್ಶನಕ್ಕೆ ಅಡ್ಡ ಹೋಗ್ತಿದ್ವಿ. ಅಲ್ಲಿ ಒಬ್ಬ ದೊಡ್ಡ ಸೇಡ್ಜಿ ಇಚ್ಛಾ ಭೋಜನ ಇಟ್ಟಿದ್ದ. ಹೇಳ್ಬೇಕಿಂಥವೆಲ್ಲ ವಿಚಾರಗಳನ್ನ ನಾವು ಜೀವನದಲ್ಲಿ ನಾವು ಕೇಳಿದಂಗಿಲ್ಲ ನೋಡ್ರಿ. ಆದ್ರಿಂದ ಕೇಳಬೇಕು. ಊರಾಗೆ ಅವನರೇ ಒಬ್ಬ 10 ಮಂದಿ ಊಟಕ್ಕೆ ಹಾಕಿದ ಅವ್ನಿಗೆ ದೊಡ್ಡ ಮಾಡಿದಪ್ಪ. ನಾವು ಯಾತ್ರಾಕ್ ಹೋಗಿದ್ವಿ, 200 ಮಂದಿ ಯಾತ್ರಾಕ್ ಹೋಗಿದ್ವಿ. ನಾಂದೇಡ್ ಅಂತ ಒಂದು ಊರದ ಗೋದಾವರಿ ಮಧ್ಯದಲ್ಲೇ, ಅಲ್ಲೇ ಶಿಖರ್ದು ಗುರುದ್ವಾರದ. ನಾವು ಹೋದಾಗ 7-7:30 ಹೊಡೆದಿತ್ತು ಸಾಯಂಕಾಲ. ನಾವು ಹೋಗಿ ಕೇಳಿದ್ವಿ, 200 ಮಂದಿ ಇದ್ದೀವಿ, ಊಟಕ್ಕೆ ಹಾಕ್ತಿರೇನು ಅಂತ ಕೇಳಿ. ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು. ಬೆಳಗ್ಗೆ ಬರೋಬ್ಬರಿ 5 ಗಂಟೆ ಹಿಡ್ಕೊಂಡು ರಾತ್ರಿ 1 ಗಂಟೆ ತನಕನು ಅಲ್ಲಿ ಕನಿಷ್ಠ 2,000 ಜನರು ಕೂಡುವಂತಹ ಹಾಲ್ ಅದ. ಅಲ್ಲಿ ಹಿಂಗ ಒಮ್ಮೆ ಕೂಡಿಸಿ ಊಟಕ್ಕೆ ಹಾಕಂಗಿಲ್ರಿ. ಒಂದೊಂದು ಲೈನ್ ಭರ್ತಿ ಆದ್ಮೇಲೆ ಶುರುನ ಊಟ. ಅಲ್ಲೇ ಒಂದ್ ಲೈನ್ ಕೂತ್ರು ಊಟ ಶುರುನ 50 ಮಂದಿ ಕೂತ್ರು ಊಟಕ್ಕೆ ಹಾಕೇ ಬಿಡ್ತಾರೆ. ಏನು ಊಟ ಇರ್ತದ್ರಿ ಅದು? ಉತ್ತಮವಾಗಿರ್ತಕ್ಕಂಥ ಚಪಾತಿ, ಉತ್ತಮವಾಗಿರೋ ಪಲ್ಯ, ಸಾರು, ಅನ್ನ, ನಕ್ಕ ಮ್ಯಾಲ ಇಷ್ಟು ದೊಡ್ಡ ಗ್ಲಾಸ್ ತುಂಬ ಚಹಾ ಕೊಡ್ತಾರೆ. ನಮ್ಗೆ ಆಶ್ಚರ್ಯ ಯಾಕೆ ಮಾಡ್ತಿರ್ತಾರೆ ಹೇಳಿ ನೋಡು. ನಾವು ಕೇಳಿದ್ವಿ 200 ಮಂದಿ ಇದ್ದೀವಿ, ಊಟಕ್ಕೆ ಬರೋಣ ಅಂತ ಹೇಳಿದ್ರು. ಬರ್ರಿ ಅಂತ ಹೇಳಿ. ಅಲ್ಲಿ 200 ಜನ ಇದ್ವಿ. ಅವ್ರಂದ್ರು 2,500 ಜನ ಇದ್ರು ಬರ್ರಿ ಅಂತ ಹೇಳಿ. 24 ತಾಸು ಅಖಂಡ ಅನ್ನದಾನ ನಡೀತಾ ಇರ್ತಾರೆ. ನಮ್ಗೆ ಆಶ್ಚರ್ಯ ಆಗುತ್ತೆ. ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಹೆಣ್ಮಕ್ಳು ಎಂಥೆಂಥ ಮೈ ಮ್ಯಾಲ ವಸ್ತ್ರ ಆಭೂಷಣ ಹಾಕೊಂಡವರು ತಾಟ್ಕೊಳ್ಳಿ ಕೂತಿದ್ರೆ, ನಾವು ಹೋಗಿ ಊಟ ಮಾಡಿದ್ಕೊಂಡು ನಮ್ಮ ಕೈಯನ್ನು ತಾಟ್ ಇಸ್ಕೊಂಡು ಬಡ ಬಡ ಎಂತ ತಾಟೆಲ್ಲ ತೊಳ್ದು ಸಾಕು ಕೂತಿದ್ರು ಹೆಣ್ಮಕ್ಳು ನೋಡುವ. ಕೈಯಾಗಿ ತಾಟ್ ಇಸ್ಕೊಳ್ಬೇಕು, ತೊಳಿಬೇಕು, ಸಾಬಾನು ಪುಡಿ ಹಚ್ಚಬೇಕು, ತೊಳಿಬೇಕು, ಇಡಬೇಕು. ನೋಡ್ಬೇಕ್ರಿ ಜೀವನದಾಗ ಒಂದ್ಸಲ ಅಂತ. ನಾವೊಂದು ಕ್ಷೇತ್ರಕ್ಕೆ ಹೋಗಿದ್ವಿ, ಗುಜರಾತ್ ಒಳಗೆ ಸತಧಾರ ಅಂತ. ಹೇಳಿದ್ರೆ ಆಶ್ಚರ್ಯ ಅನಿಸ್ಬೋದು. ನಾವು ಮುಂಜಾನೆ 9 ಗಂಟೆಗೆ ಹೋದ್ರೆ ಕನಿಷ್ಠ 5,000 ಮಂದಿ ಅಡಿಗೆ ತಯಾರಾಗಿತ್ತು. ಅವ್ರು ಹೇಳಿದ್ರು ಪ್ರತಿ ದಿವಸ 9:45 ಮಂದಿ ಅಡಿಗೆ ತಯಾರಾಗಿತ್ತು. ಇವತ್ತು ನಾವು ಅಲ್ಲಿ ಹೆಂಗ ಕಲ್ಲು ಎತ್ಲಿ ಕ್ರೇನ್ ಮಾಡಿದ್ವಿ ನೋಡ್ರಿ, ಹಂಗಲ್ಲಿ ಕ್ರೇನ್ ಇದ್ದು. ಎದಕ್ಕಂದ್ರೆ ಅನ್ನದ ಪಾತ್ರೆಯಲ್ಲಿ ಸಾರಿನ ಕೊಳಗ ಎತ್ತಲಿಕ್ಕೆ ಕ್ರೇನ್ ಇದ್ದು. ಹಿಂಗ್ ಗರ್ಡರ್ ಹಾಕಿ ಆ ಗರ್ಡರಿಗೆ ಕ್ರೇನ್ ಹಾಕಿಬಿಟ್ಟಿದ್ವಿ. ಬಡ ಬಡ 2 ಹುಕ್ ಹಾಕಿ ಹಿಂಗ್ ಜಗ್ಗಿ ಬಿಟ್ರು ಅಂತಂದ್ರೆ ಸಾರಿನ ಕೊಳಗೆ ಇಲ್ಲಿಂದ ಹೋಗಿ ಅಲ್ಲಿ ಕೂತ್ ಬಿಡ್ತಿದ್ವಿ. ಬಟಾಟಿ ಹೆಚ್ಚಲಿಕ್ಕೆ ಸೊಪ್ಪಿ ಸುಲಿಲಿಕ್ಕೆ ಒಂದು ಮಷಿನ್ ಇರ್ತಾರೆ. ಒಂದು ಚೀಲ ಬಟಾಟಿ ಅದ್ರೊಳಗೆ ಹಾಕಿದ ಕೂಡ ಅರ್ಧ ತಾಸು ನಾ ಸೊಪ್ಪಿ ಸುಲಿದು ಹೊರಗೆ ಬರ್ತದೆ. ನಾವು ಮುಂಜಾನೆ ಸಂತಲ್ಕ ಹೆಚ್ಚಿಕೊಂಡು 2 ಕಿಲೋ ಬಟಾಟಿ ಹಚ್ಚಲಿಕ್ಕೆ 4 ತಾಸು ಬೇಕಾಗುತ್ತೆ ಸೊಪ್ಪಿ ಸುಲಿಲಿಕ್ಕೆ. ಏನ್ ಅನ್ನದಾನ ಮಾಡ್ತಾರೆ ಸಮರ್ಥ ರಾಮದಾಸ್ ಸ್ವಾಮಿಗಳು. ಕಿತಿ ಯೋಗ ಮೂರ್ತಿ, ಕಿತಿ ಪುಣ್ಯ ಮೂರ್ತಿ, ಕಿತಿ ಧರ್ಮ ಸಂಸ್ಥಾಪನ, ಅನ್ನ ಶಾಂತಿ.
ಎಷ್ಟು ಅನ್ನದಾನ ಮಾಡ್ತಕ್ಕಂಥ. ನಾವ್ ಇನ್ನೊಂದ್ ಕಡೆಗೆ ಹೋಗಿದ್ವಿ, ವೀರಪುರ ಅಂತ ತಿಳ್ಕೊಂಡು, ಅಲ್ಲಿ ಜಲಾರಾಮ್ ಬಾಬಾ ಅಂತ ತಿಳ್ಕೊಂಡು ಒಬ್ರು ಸತ್ಪುರುಷರಾಗೋರು. ಅವ್ರದ್ದು ವಿಲಕ್ಷಣ ಕಥೆ ಅದ. ಈ ಮಾರ್ವಾಡ್ಯಾರ ಅಂಗಡಿ ಒಳಗ ಒಬ್ರು ಸಾಧುಗಳು ಇರ್ತದ ನೋಡಿ, ಕೈಯಾಗ ಬಡಿಗೆ ಇಟ್ಕೊಂಡು, ಕೈಯಾಗ ಜಪ್ಮಾಲ ಇಟ್ಕೊಂಡು, ಪೇಟ ಸುತ್ತಕೊಂಡದ್ದು ಒಂದು ಫೋಟೋ ಇರ್ತದ ನೋಡಿ. ಅವ್ರು ಜಲಾರಾಮ್ ಬಾಬಾ ಗಾಣಿಗ್ಯಾರ. ಅವ್ರು ವೀರಪುರ ಅಂತ ಅವ್ರು ಸ್ವಲ್ಪ ಹೇಳ್ತೀನಿ ಹೆಂಗಿತ್ತು. ಅವರು ಅತ್ಯಂತ ಅತಿಥಿ ಸೇವಾ ಮಾಡ್ತಕ್ಕ, ಸಾಧುಗಳ ಸೇವಾ ಮಾಡೋದು. ಉತ್ತರ ಭಾರತದೊಂದು ಸ್ವಭಾವದ ಜನರದು ಸಾಧುಗಳ ಸೇವಾ ಮಾಡೋದು ಬಹಳ ಕಟ್ಟದ. ಭಗವಂತಂದು ನಾವು ಒಂದ್ ವೇಳೆ ಸೇವಾ ಮಾಡದೆ ಇದ್ದು ನಡೀತದ, ಸತ್ಪುರುಷದ ಸೇವಾ ಮಾಡಿ. ಮತ್ ಭಕ್ತಾನಾಮೇ ಭಕ್ತಾಹ ತೇ ಮೇ ಭಕ್ತತಮಾಹ ಇತಿ ಮೇ ಮತಃ. ಭಗವಂತ ಹೇಳ್ತಾ ಇದ್ದಾರೆ, ನನ್ನ ಭಕ್ತರು ಯಾರಿದ್ದಾರೋ, ನನ್ನ ಭಕ್ತರಲ್ಲ, ನನ್ನ ಭಕ್ತರು ಯಾರು, ಅವ್ರು ನನಗೆ ಅತ್ಯಂತ ಶ್ರೇಷ್ಠ ಭಕ್ತರು ಅಂತ ಹೇಳ್ತಾನೆ. ಮತ್ ಭಕ್ತಾನಾಮೇ ಭಕ್ತಾಹ ತೇ ಮೇ ಭಕ್ತತಮಾಹ ಇತಿ ಮೇ ಮತಃ. ನನ್ನ ಭಕ್ತರಾಗಿರಿ ನೀವು ಅಂತಾನ ಭಗವಂತ. ನನ್ನ ದಾಸರಾಗಿರಿ, ನನ್ನ ಸೇವಕರಾಗಿರಿ. ಅದಕ್ಕೆ ನನ್ನ ಸೇವೆ ಮಾಡೋಕ್ಕಿಂತ ನನ್ನ ಸೇವಕರ ಸೇವಾ ಮಾಡ್ರಿ, ಅದ್ರಲ್ಲಿ ನನಗೆ ಸಂತೋಷ ಆಗ್ತದೆ. ಹೆಂಗೋ ಹಂಗ ಉತ್ತರ ಭಾರತದೊಳಗ ಸಾಧು ಸೇವಾ ಅನ್ನುವಂಥದ್ದು ಬಹಳ ನಾವು ಅರ್ಥಾತ್ ಅವ್ರು ಹೆಂಗಿತ್ತು ಅಂತ ತಿಳ್ಕೊಂಡು ಗಾನಿಗ್ರವ್ರ, ಆದ್ರೆ ಅತಿಶಯ ಸಾಧು ಸೇವಾ ಮಾಡ್ತಾರೆ. ಅವ್ರ ಮನೆಗೆ ಒಬ್ಬ ಸಾಧು ಬಂದು ಅಸಂತುಷ್ಟ ಆಗಿ ಹೋದ ಅನ್ನುವಂಥದ್ದಿದ್ದೆ. ಯಾವುದೋ ಒಂದು ಸಾಧನೆ ಅನ್ನುವಂಥದ್ದು ಪರಾಕಾಷ್ಠ ಹೊಂದಕ್ಕೆ ಹತ್ತಿ ಒಂದು ಕೂಡಲೇ ಭಗವಂತಗ ಏನ್ ಅನಿಸ್ತದ ಅಂದ್ರ ಅವನು ಮುಂದಿನ ಕ್ಲಾಸಿಗೆ ಹಾಕಬೇಕನ್ನಿಸ್ತದೆ. ಅಭ್ಯಾಸ ಚಲೋ ಆದ ಕೂಡಲೇ ಪರೀಕ್ಷೆ ತಗೋತಾರ ನೋಡ್ರಿ. ಪರೀಕ್ಷೆ ತಗೊಂಡು ಏನ್ ಮಾಡ್ತಾರ ಅಂದ್ರೆ ಮುಂದಿನ ಕ್ಲಾಸಿಗೆ ಹಾಕ್ತಾರ. ಆದ್ರಿಂದ ಜೀವನದಲ್ಲಿ ಪರೀಕ್ಷಾ ಅಂತೀವಲ್ಲ ನಾವು, ಏನ್ ದೇವ್ರು ನಮ್ಮನ್ನ ಪರೀಕ್ಷಾ ಮಾಡ್ಲಿಕ್ಕೆ ಹತ್ಯ ಅಂದ್ರಪ್ಪ, ಅದಕ್ಕೆ ತ್ರಾಸ ಮಾಡ್ಕೋಬಾರ್ದ್ರಿ. ಭಗವಂತಗ ನಮ್ಮನ್ನ ಮುಂದಿನ ಕ್ಲಾಸ್ಗೆ ಹಾಕ್ಬೇಕನ್ನೋ ಇಚ್ಛೆ ಆಗ್ಯದ, ಅದಕ್ಕೆ ಪರೀಕ್ಷಾ ತಗೊಳಕ್ ಹತ್ಯ ಅಂತ ತಿಳ್ಕೋಬೇಕು. ಈಗ ಪರೀಕ್ಷಾ ಸಮೀಪ ಅಂದ್ಕೊಂಡು ಹುಡುಗರಿಗೆ ಎಷ್ಟು ತ್ರಾಸ ಆಗ್ತದಲ್ರಿ. ಬೆಳತನಗ ಕೂತು ಅಭ್ಯಾಸ ಮಾಡ್ತಾವ, ಕಣ್ಣು ಉಳಿತಾವ, ನಿತ್ಯ ಆಗಂಗಿಲ್ಲ, ತಲೆ ಭವು ಅಂತದ ಅಭ್ಯಾಸ ಮಾಡಿ ಯಾಕೆ ವರ್ಷಗಟ್ಲೆ ಮಾಡಿರಂಗಿಲ್ಲ, ಅವಾಗ ಅಷ್ಟು ಮಾಡ್ತಿರ್ತಾವ. ಅಭ್ಯಾಸ ಟೈಮ್ ಹಗಲು ರಾತ್ರಿ ಕೂತು ತಲೆ ಕೆಡಿಸ್ಕೊಂಡು ತಲೆ ಭೌಮ್ ಅಂದು ಪೇಪರ್ ದಿವಸ ಜಡ್ ಬಿದ್ದು ಅದು ಇಲ್ಲ ಇದು ಇಲ್ಲ ಇಟ್ಕೊಳ್ತಕ್ಕ ಪರೀಕ್ಷೆ ಯಾಕೆ ತಗೋತಲ್ಲ ಭಗವಂತ ಅಂದ್ರೆ ಮುಂದಿನ ಕ್ಲಾಸ್ ಯಾಕೆ ಪರೀಕ್ಷಾ ತಗೋತಾರ. ಯಾರ ಪ್ರಪಂಚವಾಗ ಭಗವಂತ ಪರೀಕ್ಷಾ ತಗೊಳಕ್ ಹತ್ಯಾನಂತ ಅನಿಸ್ತದನೋ ಅವ್ರದ್ದು ಭಾಗ್ಯ ಅಂತ. ದೇವ್ರ ಆರಾಮ್ ಇಟ್ಟಿದ್ದ ಅಂದ್ರೆ ದೇವ್ರ ಯಾಕೋ ನಮ್ಮನ್ನ ಅಲಕ್ಷ್ಯ ಮಾಡ್ಲಿಕ್ಕೆ ಹತ್ಯಾನ ಅಂತ ತಿಳ್ಕೊಳ್ಳಿ. ದೇವ್ರು ನಮ್ಮನ್ನ ಆರಾಮ್ ಇಟ್ಟಿದ್ದ ಅಂತಂದ್ರೆ ಯಾಕೋ ದೇವ್ರು ನಮ್ಮ ವಿಷಯದ ಉದಾಸೀನ ಆಗ್ಯಾನಲ್ಪ, ಅಲಕ್ಷ್ಯ ಮಾಡ್ಯಾನಲ್ಪ, ಯಾಕೆ ನಮ್ಮ ಕಡೆ ಲಕ್ಷ್ಯ ಕೊಡಬಲ್ಲ ಅಂತ ತಿಳ್ಕೋಬೇಕು. ಮ್ಯಾಲಿಂದ ಮ್ಯಾಲ ತ್ರಾಸು ಸಂಕಟ ಕೊಡ್ಲಿಕ್ಕೆ ಹತ್ತ, ದೇವ್ರು ನಮ್ಮ ಕಡೆ ಚಲೋ ಲಕ್ಷ್ಯ ಕೊಡ್ಲಿಕ್ಕೆ ಹತ್ತಾರ. ನಾ ಸುಮ್ಮನೆ ಹೇಳಲಿಕ್ಕೆ ಹತ್ತಿಲ್ರಿ, ಇದನ್ನ ಶಾಸ್ತ್ರದ ಪ್ರಮಾಣಕ್ಕನುಸಾರವಾಗಿ ಹೇಳಲಿಕ್ಕೆ ಹತ್ತೀನಿ, ಸಾಧು ಸಂತರ ಅನುಭವಕ್ಕನುಸಾರವಾಗಿ ಹೇಳಲಿಕ್ಕೆ ಹತ್ತೀನಿ. ನಾವು ತಿಳ್ಕೋಬೇಕು ಸಾಮಾನ್ಯ ಜನರಿಗೂ ಸಾಧು ಸತ್ಪುರುಷರಿಗೆ ಅಥವಾ ಸಾಧಕರಿಗಿರೋ ವ್ಯತ್ಯಾಸ ಏನು ಅಂತಂದ್ರೆ, ನಾವು ಸಾಮಾನ್ಯರು ಏನ್ ಮಾಡ್ತೀವಿ ಅಂದ್ರೆ ಏನಾದ್ರು ಒಂದು ದುಃಖದ ಪ್ರಸಂಗ ಬಂದ ಕೂಡಲೇ ಗೋಳಾಡ್ತೀವಿ, ಅಳ್ತೀವಿ, ಕರಿತೀವಿ, ಏನ್ಪಾ ದೇವ್ರು ನಮ್ಗೆ ದುಃಖ ಕೊಡ್ಲಿಕ್ಕಂತ ಅಂತೀವಿ. ಏನಾದ್ರೂ ಒಂದು ಸುಖದ ಪ್ರಸಂಗ ಬಂದ ಕೂಡಲೇ ಸಂತೋಷ ಪಡ್ತೀವಿ, ಕುದಾಡ್ತೀವಿ. ಆದ್ರೆ ಸತ್ಪುರುಷರದು ಹೆಂಗಿರ್ತದ ಅಂದ್ರೆ, ಸಾಧುಗಳದು ಸಾಧಕರದು ಹೆಂಗಿರ್ತದ ಅಂತಂದ್ರೆ, ಏನಾದ್ರೂ ಒಂದು ದುಃಖದ ಪ್ರಸಂಗ ಬಂದ ಕೂಡಲೇ ಖುಷಿ ಆಗ್ತದೆ, ಸಂತೋಷದ ಪ್ರಸಂಗ ಬಂದ ಕೂಡ ದುಃಖ ಆಗ್ತದ್ರಿ. ಯಾಕೆ ದುಃಖ ಆಗ್ತಂದ್ರ ಈ ಸಂತೋಷ ನನ್ನ ಆಯುಷ್ಯವನ್ನು ತಿಂದು ಹಾಕ್ತದಲ್ಪ ಅಂತ ದುಃಖ ಆಗ್ತದೆ. ಸಂತೋಷ ಬಂತು, ಏನಾದ್ರೂ ಒಂದು ಸುಖದ ಪ್ರಸಂಗ ಬಂತು ಅಂದ್ರೆ ನಾವು ಅದ್ರ ನಮ್ಮ ಸಮಯ ಕಳ್ಕೊಂಡು ಬಿಡ್ತೀವಿ, ನಗ್ತೀವಿ, ಕಲಿತೀವಿ, ಆಯುಷ್ಯ ಕಳ್ಕೊಂಡ್ ಬಿಡ್ತೀವಿ. ಸುಖ ಅನುಭವಿಸೋದ್ರೊಳಗ ನಮ್ಮ ಆಯುಷ್ಯ ಕಳ್ಕೊಳ್ತೀವಿ. ಸುಖಾಚಿ ಘಳಿ ಲೋಟತ ಸುಖ ಆಹೆ ಪುಡೆ ಸರ್ವತಾಯಿ ಡಕಾಹಿ ನರಾಹೆ. ಸುಖ ಅನುಭವಿಸುವ ಸುಖ ಅನಿಸ್ತದ್ರಿ, ಅದು ಮುಂದೆ ಏನು ಉಡಂಗೆ ಇಲ್ಲ. ಸುಖ ನಮ್ಮ ಆಯುಷ್ಯವನ್ನು ತಿಂತದ. ಈಗ ಒಳ್ಳೆ ತಿನ್ಕೋತ ಕೂತೀವಿ ಅಂತ ತಿಳ್ಕೊಂಡು ಒಳ್ಳೆ ಖುಷಿಯಾಗ್ಯದ, ಪಂಚ ಪಕ್ವಾನ್ ಊಟ ಮಾಡಿದ್ವಿ, ತಿನ್ಲಿಕ್ಕೆ ಹತ್ತೀವಿ, ಭಗವಂತ ನೆನಪು ಮಾಡಿಕೊಂಡಿವಿ. ಆಯುಷ್ಯ ಕಳೆದು ಹೋಗ್ತದ್ರೊಳಗೆ ಸುಖ ಅನುಭವಿಸೋದ್ರ. ಆದ್ರೆ ದುಃಖ ಬಂತು ಅಂದ್ರ ಸಾಧಕರಿಗೆ ಒಳ್ಳೆ ಖುಷಿ ಆಗ್ತದೆ. ಯಾಕಂತಂದ್ರೆ ಮಹಾರಾಜ್ ಒಂದು ಮಾತು ಹೇಳ್ತಿದ್ರು, ಮನುಷ್ಯನ ಜೀವನ ಅಂದ್ರೆ ಹೆಂಗದ ಅಂತಂದ್ರ ಮುರುಕು ಯಂತ್ರಗಳನ್ನ ರಿಪೇರಿ ಮಾಡೋ ಫ್ಯಾಕ್ಟರಿ ಇದ್ದಾಗ, ಗ್ಯಾರೇಜ್ ಇದ್ದಾಗ. ಈ ಗಾಡಿ ಗ್ಯಾರೇಜ್ ಇರ್ತಾವ ನೋಡ್ರಿ,
ಗಾಡಿ ಆಕ್ಸಿಡೆಂಟ್ ಆಗಿ ಡ್ಯಾಮೇಜ್ ಅದು ಅಂದ್ರ ಆ ಗ್ಯಾರೇಜ್ನಾಗ ಹೋಯ್ತಾರ. ಅವಾಗ ಗ್ಯಾರೇಜಿನ ಮಾಲಕ ಇಂಥವ್ಯಾಗ ತಗೊಂಬಂದ್ರ ನಮ್ಮಲ್ಲೇ ತಗೊಂಡ್ ಹೋದೆ ಅಂತಾನೇನ್ರಿ? ಅವಂತ ತಗೊಂಬರಿ ಚಲೋ ಆಯ್ತು ರಿಪೇರಿ ಮಾಡಿ ಕೊಡ್ತೀವಿ ಅಂತ. ಆ ಮುರುಕು ಗಾಡಿಗಳು ಬಂದ್ರ, ಡ್ಯಾಮೇಜ್ ಆಗಿರೋ ಗಾಡಿ ಬಂದ್ರೆ ಹೆಂಗ ಗ್ಯಾರೇಜಿನ ಮಾಲಕಿಗೆ ಖುಷಿ ಆಗ್ತದೆ. ಅವನ ಇಚ್ಛಾ ಇರ್ತದ, ಬಲ್ಲಿ ಇಂಥವು ಬೇಕಾದಷ್ಟು ಗಾಡಿ ಬಲ್ಲಿ ನಾ ರಿಪೇರಿ ಮಾಡಬೇಕು ಅನ್ನುವಂಥದ್ದು. ಅದ್ರೊಳಗೆ ಎಲ್ಲ ಲಾಭದ ಅವನಿಗೆ. ಒಂದೇನ್ ಲಾಭದ ಅಂತ ತಿಳ್ಕೊಂಡು ಕೇಳಿದ್ರ ದುಡ್ಡು ಬರ್ತದ. ಎರಡನೇದು ಏನು ಅಂದ್ರ ಆ ರಿಪೇರಿ ಮಾಡೋ ಕೌಶಲ್ಯ ಬೆಳೀತದ. ಅವನಿಗೆ ಚಾಲೆಂಜ್ ಇರ್ತದ ನೋಡ್ರಿ, ಬೇಕಾದಂತ ಡ್ಯಾಮೇಜ್ ಆದ ಗಾಡಿ ಇರ್ಕೊಳ್ತಕ್ಕ ನಾ ರಿಪೇರಿ ಮಾಡಿ ಕೊಡ್ತೀನಿ ಅಂತ. ಹೆಂಗೋ ಹಂಗೇನದ ಅಂತ ತಿಳ್ಕೊಂಡು ಕೇಳಿದ್ರ ಜೀವನದೊಳಗೆ ಏನ ಅರ್ಥಾತ್ ಕಷ್ಟ ಬಂದು ಅಂದ್ರೆ ಏನ್ ತಿಳ್ಕೋಬೇಕು ಅಂತಂದ್ರೆ ಡ್ಯಾಮೇಜ್ ಆಗಿರೋ ಗಾಡಿ ಬಂದಂಗ ಅದರಿಂದ ಏನ್ ನಿರ್ಮಾಣ ಆಗ್ತದ ಅಂತ ತಿಳ್ಕೊಂಡು ಕೇಳಿದ್ರೆ ಆ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಧಾನ ಹೆಂಗ್ ಕಾಯ್ಕೋಬೇಕು ಅನ್ನುವಂತಹದ್ದು ಸಾಧನೆ ಆಗ್ತದೆ. ಈಗ ದುಃಖ ಬಂತಿಲ್ಲೋ ನನ್ನ ಸಮಾಧಾನ ಹೆಂಗ್ ಕಾಯ್ಕೋಬೇಕು ಅನ್ನುವಂಥದ್ದು. ಆದ್ರಿಂದ ನಾವ್ ಏನ್ ಮಾಡ್ಕೊಳಿಕ್ ಹೋಗಬಾರ್ದು ಅಂತಂದ್ರೆ ದುಃಖ ಬಂದು ಅಂದ್ರೆ ಬೇಜಾರು ಮಾಡ್ಕೋಬಾರ್ದು, ಕಷ್ಟ ಬಂದು ಅಂದ್ರೆ ತ್ರಾಸ ಮಾಡ್ಕೋಬಾರ್ದು, ಸಮಾಧಾನ ಎದುರಿಸುವುದನ್ನ ಅಭ್ಯಾಸ ಮಾಡ್ಬೇಕು. ಇರ್ಕೊಳ್ತಕ್ಕ ಹೆಂಗೋ ಹಂಗೇನದ ಅಂತ ತಿಳ್ಕೊಂಡು ಕೇಳಿದ್ರೆ ಸಾಧುಗಳ ಸೇವಾ ಮಾಡುವಂತಹದ್ದು ಸ್ವಭಾವ. ಭಗವಂತಗೂ ಅನಿಸ್ತದ ಏನು ಅಂತಂದ್ರ ಈ ಭಕ್ತ ಪರೀಕ್ಷಾಕ್ಕೆ ಯೋಗ್ಯ ಆಗ್ಯಾನ ಅನಿಸ್ತು. ಹೆಂಗೋ ಹಂಗ ಭಗವಂತಗೆ ಅನಿಸ್ತು ಏನು ಅಂದ್ರ ಆ ಜಲಾರಾಮ್ ಬಾಬಾನ ಪರೀಕ್ಷಾ ತಗೋಬೇಕು ಅನಿಸ್ತು. ಭಗವಂತ ಏನ್ ಮಾಡಿದ ಅಂದ್ರೆ ಸಾಧುವಿನ ವೇಷದಲ್ಲಿ ಬಂದ. 3 ದಿವಸದಿಂದ ಅವ್ರ ಮನೆಯೊಳಗ ಅಹೋರಾತ್ರ ಸೇವಾ ಮಾಡಿದ್ರು ಜಲಾರಾಮ್ ಬಾಬಾ. ಆಮೇಲೆ ಹೊಂಟ್ ನಿಂತ ಕೂಡಲೇ ಜಲಾರಾಮ್ ಬಾಬಾ ಸಾಧುಗಳಿಗೆ ಹೇಳ್ತಾ ಇದ್ದಾರೆ ಏನು ಅಂದ್ರ, ಮಹಾರಾಜ್ ಮೈ ಆಪ್ಕಿ ಅವ್ರ ಕ್ಯಾ ಸೇವಾ ಕರ್ ಸಕ್ತಾ, ನಾನು ನಿಮ್ಗೆ ಏನ್ ಸೇವಾ ಮಾಡಿದೆ. ಭಗವಂತನ ಪರೀಕ್ಷಾ ಹೆಂಗಾಗ್ತದೋ ಹೇಳಿ ಬರಾಗ. ಅವಾಗ ಆ ಸಾಧುವಿನ ವೇಷದಲ್ಲಿರ್ತಕ್ಕಂಥ ಪರಮಾತ್ಮ ಏನಂದ ಅಂತಂದ್ರ, ನನ್ನ ನಿನ್ನ ಹೆಂಡತಿನ ಕೊಟ್ಟು ಬಿಡು ಅಂದ. ಜಲಾರಾಮ್ ಬಾಬಾ ಒಂದು ಕ್ಷಣ ವಿಚಾರ ಮಾಡಲಿಲ್ಲ. ಜೈಸಿ ಆಪ್ಕಿ ಇಚ್ಛಾ, ಕರ್ಕೊಂಡು ಹೋಗ್ರಿ ಅಂತ ಸಾಧು ವೇಷದಲ್ಲಿರ್ತಕ್ಕಂಥ ಪರಮಾತ್ಮ ಅವ್ರ ಹೆಂಡತಿನ ಕರ್ಕೊಂಡು ಹೋದ್ರು. ಊರ ಹೊರಗೆ ಹೋದ, ಅಡವೆ ಒಳಗೆ ಕರ್ಕೊಂಡು ಹೋದ. ಒಂದ್ ಗಿಡದ ಕೆಳಗೆ ಕೂಡಿಸಿ ಆಕಿ ಹೇಳ್ದ, ಈ ಜೋಳಿಗೆ ಮತ್ತು ನಂದು ಈ ಕಮಂಡಲು ಹಿಡ್ಕೊಂಡು ಕೂತಿರ್ ನಾ ಈ ಸದ್ಯ ಬರ್ತೀನಿ ಅಂತ. ಹೋದ, ಹೋಗಿಬಿಟ್ಟು ಅರ್ಧ ತಾಸು 1.5 ತಾಸು 2 ತಾಸು ದಾರಿ ನೋಡಿದ್ರು. ಮನೆಗೆ ಬಂದಿರಿ. ಇವತ್ತಿಗೂ ಆ ಕಮಂಡಲು ಆ ದಂಡ ಅರ್ಥಾತ್ ಏನು ಅಂದ್ರೆ ಜೋಳಿಗೆ ಅಲ್ಲಿ ಅದ. ಪ್ರತಿ ದಿವಸ ಸಹಸ್ರಾರು ಜನರು ಊಟ ಆಗ್ತದೆ. ನಾವು ನೋಡಿದ್ವಿ, ಅಲ್ಲಿ ಹೋಗಿದ್ವಿ. ಅವ್ರ ಮೊಮ್ಮಕ್ಕಳಿದ್ದಾರೆ, ಈಗ ಜಲಾರಾಮ್ ಬಾಬಾನ ಮೊಮ್ಮಕ್ಕಳಿದ್ದಾರೆ. ನಮ್ಮನ್ನು ಕರೆದ್ರು, ಕೂಡಿಸಿಕೊಂಡು ನಮ್ಗೆ ಹೇಳಿದ್ರು, ಮಹಾರಾಜ್ ಹಮ್ ಆಪ್ಕಿ ಕ್ಯಾ ಸೇವಾ ಕರ್ತೇವೆ. ವಸ್ತ್ರ ಕೊಡ್ಲಿಕ್ಕೆ ಬಂದ್ರು, ದುಡ್ಡು ಕೊಡ್ಲಿಕ್ಕೆ ಬಂದ್ರು. ನಾವು ಹೇಳಿದ್ವಿ ನೈ. ಆ ಸಾಧುಗಳು ಎಲ್ಲೇ ಹೋಗೋರಿದ್ರು ಅವ್ರಿಗೆ ಟಿಕೆಟ್ ತೆಗಿಸ್ಕೊಡ್ತಾರೆ. ನಾವ್ ಹೇಳಿದ್ವಿ ನಮ್ ಗಾಡಿ ಅದ, ನಾವೆಲ್ಲಿ ಹೋಗುದಿಲ್ಲ. ತಿಳ್ಕೊಂಡಾಗ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂತ ತಿಳ್ಕೊಂಡು ಕೇಳಿದ್ರೆ ಎಂಥೆಂಥ ಅನ್ನದಾನಗಳಾಗ್ತವೆ. ಒಂದ್ಸಲ ಕಣ್ತುಂಬ ನೋಡ್ಬೇಕು ಜೀವನದಲ್ಲಿ ಅಂಥ ಅನ್ನದಾನಗಳನ್ನು ತಿಳ್ಕೊಳ್ತಾರೆ. ಹೆಂಗೋ ಹಂಗೇನು ನಾವು ಉಜ್ಜಯಿನಿಯೊಳಗೆ ನಾವು ಸಂದಿನ ಅಡ್ಡಾಡ್ಲಿಕ್ಕೆ ಹೋದಾಗ ಅರ್ಥಾತ್ ಮುಂಜಾನೆ 9-10 ಗಂಟೆಗೆ ಹೋಗಿದ್ವಿ. ಒಬ್ಬ ದೊಡ್ಡ ಸೇಡ್ಜಿ ಏನ್ ಮಾಡ್ಲಿಕ್ಕೆ ಹತ್ತಿದ್ದ ಅಂದ್ರ 24 ತಾಸು ಇಚ್ಛಾ ಭೋಜನ ಇಟ್ಟಿದ್ದ. 24 ತಾಸು ಇಚ್ಛಾ ಭೋಜನ. ಇಂಥದ್ದೊಂದು ಇಲ್ಲ ಅಂತಿದ್ದಿದ್ದಿಲ್ಲ ಅಲ್ಲಿ ಪದಾರ್ಥಗಳು. ಬೇಕಾದ ಕೇಳಿದ್ನು ತಯಾರಿ. ಆದ್ರೆ ಮಜಾ ಏನಿತ್ತು ಅಂದ್ರೆ ಸ್ವತಃ ಸೇರ್ತಿ ಬಾಗಲ್ಲ ನಿಂತುಕೊಂಡು ಹೋಗ್ತಕ್ಕಂಥ ಭಿಕಾರಿಗಳಿಗೆ ನಮಸ್ಕಾರ ಮಾಡಿ, ಮಹಾರಾಜ್ ಕುछ ಭೋಜನ ಕರ್ಕೆ ಜಾओ. ಭಿಕಾರಿಗಳಿಗೆ ಆ ಭಿಕಾರಿಗಳು ಏನಂತಿದ್ರು ಅಂದ್ರೆ ಹಮ್ ನೈ ಖಾಯಂಗೆ, ठंडा हो गया, ಬಾಸಿ हो गया ಅಂತಾನೆ. ಅದು ಆರಿ ಹೋಗಿದ ಅನ್ನ ತಂಗಳದ್ದದ, ನಾವು ತಿನ್ನಂಗಿಲ್ಲ ಅನ್ಬೇಕು. ನಾ ಅರ್ಧ ತಾಸು ನಿಂತ್ಕೊಂಡು ನೋಡಿದೆ ಅಲ್ಲಿ. ನನಗೆ ಆಶ್ಚರ್ಯ. ಅವಾಗ ನಾನು ಅವ್ರಿಗೆ ಕೇಳಿದೆ, शेरजी आप इन भिकारियों को ऐसी क्यों प्रार्थना करते? ನೀವು ಹಿಂಗ್ಯಾಕೆ ಇವ್ರಿಗೆ ಪ್ರಾರ್ಥನಾ ಮಾಡ್ಲಿಕ್ಕೆ ಹತ್ತೀರಿ? ಎಷ್ಟು ಇವರು ತಿರಸ್ಕಾರದಿಂದ ಮಾತಾಡ್ತಾರೆ. ಅವಾಗ ಅವ್ರು ಒಂದು ಮಾತೇನು ಹೇಳಿದ್ರು ಅಂದ್ರ, ಮಹಾರಾಜ್ ಕಿಸ್ ವೇಷ ಮೇ ಭಗವಾನ್ ಆತೆ ಹೈ ಮಾಲೂಮ್ ನಹೀ ಪಡ್ತಾ. ನಮ್ಮ ಮನಿ ಮುಂದೆ ಸಹಿತ ಯಾವ ವೇಷದೊಳಗೆ ಭಗವಂತ ಬರ್ತಾನೋ ಹೇಳಿ. ನಮ್ಮ ಭಾರತೀಯ ಸಂಸ್ಕೃತಿ ಅದೇ ಇರ್ಕೊಳ್ತಾಗ ನಾ ಯಾಕೆ ಹೇಳಲಿಕ್ಕೆ ಹತ್ತೀನಿ ಅಂತ ತಿಳ್ಕೊಂಡು ಕೇಳಿದ್ರೆ, ಇಂಥ ಒಂದು ಯಾತ್ರಾ ಆಗ್ತಾವಲ್ಲ, ಜಾತ್ರಾ, ಅವು ಕುಂಭಮೇಳ, ಸಿಂಹಸ್ಥ ಮೇಳ ಅಂತ. ಹೆಂಗೋ ಹಂಗ ಪ್ರಯಾಗದೊಳಗ ಬಹಳ ಪ್ರಾಚೀನ ಕಾಲದಿಂದ ಇವು ನಡ್ಕೊಂಡು ಬಂದಾವ.
ತುಳಸಿದಾಸರು ಒಂದು ಕಥಾ ಪ್ರಸಂಗವನ್ನು ಹೆಂಗೆ ತಗೊಳ್ಳಿಕತ್ತಾರ ಅಂತ ತಿಳ್ಕೊಂಡು ಕೇಳಿದ್ರೆ, ಆ ಪ್ರಯಾಗದಲ್ಲಿ ಭರದ್ವಾಜರ ಆಶ್ರಮದ ಇವತ್ತಿಗೂ ತೋರಿಸ್ತಾರ. ಭರದ್ವಾಜರು ತಪಶ್ಚರ್ಯ ಮಾಡಿಕೊಂಡು ಆ ಪ್ರಯಾಗದಲ್ಲಿ ವಾಸ ಮಾಡಿಕೊಂಡು ಆ ಮಾಘ ಮಾಸದಲ್ಲಿ, ಮಾಘ ತಿಂಗಳಲ್ಲಿ ತ್ರಿವೇಣಿ ಸಂಗಮದ ಯಾತ್ರೆಗಾಗಿ ಅನೇಕ ಜನ ಋಷಿಗಳು, ಮುನಿಗಳು, ದೇವತೆಗಳು, ಗಂಧರ್ವರು, ಕಿನ್ನರರು, ಕೆಂಪುರುಷರು ಎಲ್ಲರೂ ಬರ್ತಾರೆ. ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಯಾಕೆ ಹೋಗ್ಬೇಕು ಅಂತಂದ್ರೆ, ಅಲ್ಲಿ ಸ್ನಾನ ಮಾಡ್ತಕ್ಕಂಥ ತೀರ್ಥಗಳಲ್ಲಿ ಮಹಾನ್ ಮಹಾನ್ ಋಷಿಗಳೆಲ್ಲ ಬಂದು ಸ್ನಾನ ಮಾಡ್ತಾ ಇರ್ತಾರೆ. ಲಕ್ಷಗಟ್ಟಲೆ ಜನರು ಆ ಸ್ನಾನಕ್ಕಾಗಿ ಎಷ್ಟು ಈ ಸಲ ಟಿವಿಯಲ್ಲಿ ನೋಡಿ ಎಷ್ಟು ಮಂದಿ ಸತ್ರು ಪತ್ರು, ಆದ್ರೂ ಬಂದು ಹೋಗ್ತಿರ್ತಾರೆ. ನಾವಲ್ಲಿ ಸತ್ರು ನಮ್ಮ ಕಲ್ಯಾಣ ಆಗ್ತಾರೆ ಅನ್ನುವಂತಹ ಭಾವನಾ ಇರ್ತದ. ಮನ್ಯಾಗ ಸಾಯೋಕ್ಕಿಂತ ಪ್ರಯಾಗದಾಗ ಸಾಯೋ ಚಲೋ ಅಲ್ರಿ, ಸತ್ರ ಸಾಯೋಲ್ಲ. ಶ್ರದ್ಧಾ ಇದೆ, ನಮ್ಮ ಭಾರತೀಯರ ಶ್ರದ್ಧಾ ಇದೆ. ಅವ್ರಲ್ಲಿ ಸತ್ತದಕ್ಕೆ ಪಶ್ಚಾತ್ತಾಪ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಹೋದಿವಪ್ಪ ಅಲ್ಲಿ ಸತ್ರು ಹಂಗ ಪಶ್ಚಾತ್ತಾಪ ಮಾಡ್ಕೊಳ್ಳೋದಿಲ್ಲ. ಅವ್ರು ಎಂದಾದ್ರೂ ಸಾಯುವುದದ ಮನುಷ್ಯ. ನಮ್ಮ ಮನ್ಯಾಗ ಸತ್ಯ ನಮ್ಗ ಸದ್ಗತಿ ಆಗುವುದು ಅಷ್ಟ್ರಾಗ್ಯದ ಭಗವಂತನ ಸಾನ್ನಿಧ್ಯದಲ್ಲಿ, ಋಷಿ ಮುನಿಗಳ ಸಾನ್ನಿಧ್ಯದಲ್ಲಿ. ಅವಾಗ ಏನಾಗ್ತದೆ, ಋಷಿ ಮುನಿಗಳು ಬರ್ತಾರಲ್ಲಿ, ಆ ತೀರ್ಥದಲ್ಲಿ ಸ್ನಾನ ಮಾಡ್ತಾರೆ. ಅವ್ರು ಸ್ನಾನ ಮಾಡಿರೋ ತೀರ್ಥದಲ್ಲಿ ನಾವು ಸ್ನಾನ ಮಾಡಿದ್ರೆ ಜನ್ಮ ಜನ್ಮಾಂತರದ ಪಾಪಗಳೆಲ್ಲ ನಷ್ಟ ಆಗಿಬಿಡ್ತಾವೆ. ತೀರ್ಥಾನಿ ತೀರ್ಥಿ ಕುರುವಂತಿ ಅಂತ ಹೇಳ್ತಾರೆ. ಹೆಂಗೋ ಹಂಗೇನದ ಅಂತಂದ್ರೆ, ಅಲ್ಲೇ ಯಾಜ್ಞವಲ್ಕ್ಯರು ಪ್ರತಿ ವರ್ಷ ಬರ್ತಾರೆ. ಒಂದು ಸಲ ಹಿಂಗೆ ಬಂದಾಗ ಭರದ್ವಾಜರು ಅವ್ರಿಗೊಂದು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ, ಏನು ಅಂದ್ರ, ಮಾಘ ಮಾಸ ಮುಗೀತು, ಯಾಜ್ಞವಲ್ಕ್ಯರು ಹೊರಟರು. ಅವಾಗ ಭರದ್ವಾಜರು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ, ಏನು ಅಂತಂದ್ರ, ತಾವು ಬಹಳ ದೊಡ್ಡ ಜ್ಞಾನಿಗಳು ಅಂತ ತಿಳ್ಕೊಂಡು ನಾನು ಕೇಳಿದ್ದೀನಿ. ತಾವು ನನಗೆ ಏನ್ ಮಾಡ್ಬೇಕು ಅಂತಂದ್ರೆ, ರಾಮಾಯಣದ ದಿವ್ಯವಾಗಿರ್ತಕ್ಕಂತಹ ಭಗವಂತನ ಚರಿತ್ರೆಯನ್ನು ನನಗೆ ಶ್ರವಣ ಮಾಡಿಸಬೇಕು ಅಂತ ತಿಳ್ಕೊಂಡು ಪ್ರಾರ್ಥನಾ ಮಾಡಿ, ಅದಕ್ಕನುಸಾರವಾಗಿ ತುಳಸಿದಾಸರು ಹೇಳ್ತಾರೆ ಏನು ಅಂತಂದ್ರ, ಪ್ರಯಾಗದಲ್ಲಿ ಆ ತ್ರಿವೇಣಿ ಸಂಗಮದಲ್ಲಿ ಭರದ್ವಾಜರು ಪ್ರಶ್ನೆ ಮಾಡಿದ್ದಕ್ಕನುಸಾರವಾಗಿ ಯಾಜ್ಞವಲ್ಕ್ಯರು ರಾಮಾಯಣವನ್ನು ಹೇಳಲಿಕ್ಕೆ ಶುರು ಮಾಡಿದ್ರು ಅನ್ನುವಂತಹ ಪ್ರಸಂಗ. ಯಾವ ರಾಮಾಯಣವನ್ನ, ಅದರ ರಾಮಾಯಣವನ್ನ ಯಾಜ್ಞವಲ್ಕ್ಯರು ಭರದ್ವಾಜರು ಹೇಳ್ತಾ ಇದ್ದಾರೆ ಏನು ಅಂದ್ರೆ, ಈ ರಾಮಾಯಣವನ್ನು ಮೊಟ್ಟ ಮೊದಲು ಯಾರಿಗೆ ಹೇಳಿದ್ರು ಅಂದ್ರೆ ಶಿವ ಪಾರ್ವತಿ ಹೇಳಿದ. ಅದೇ ರೀತಿಯಾಗಿ ಕಾಕಭುಷುಂಡ ಗರುಡನಿಗೆ ಹೇಳಿದ ಅನ್ನುವಂತಹದ್ದನ್ನು ಹೇಳಿ ತುಳಸಿದಾಸರು ಹೇಳ್ತಾ ಇದ್ದಾರೆ, ನಾನು ಭಕ್ತರಿಗೆ ಹೇಳ್ತಾ ಇದ್ದೀನಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಈ ದಿವ್ಯವಾಗಿರ್ತಕ್ಕಂತಹ ಚರಿತ್ರೆ ಉಗಮ ಎಲ್ಲಿಂದ ಆತು ಅಂದ್ರೆ, ಭಗವಂತನ ಶಿವನ ಅಂತಃಕರಣದೊಳಗಿಂದ, ಮನಸ್ಸಿನೊಳಗಿಂದ ಆತು ಅಂತ ತಿಳ್ಕೊಂಡು ಅವರಿಗೆ ರಾಮಚರಿತ ಮಾನಸ ಅಂತ ತಿಳ್ಕೊಂಡು ಹೆಸರಿಟ್ಟು, ಈ ಪ್ರಕಾರವಾಗಿ ಸಂವಾದದ ರೂಪದಲ್ಲಿ ಕಥಾ ಅನ್ನುವಂತಹದ್ದು ಪ್ರಾರಂಭವಾಗ್ತಾ ಇದೆ. ಪ್ರಾರಂಭದಲ್ಲಿ ತುಳಸಿದಾಸರು ಒಂದು ಉತ್ಕೃಷ್ಟವಾಗಿರ್ತಕ್ಕಂತಹ ಕಥಾ ಪ್ರಸಂಗವನ್ನಿಟ್ಟಿದ. ಯಾವ ಕಥಾ ಪ್ರಸಂಗವನ್ನಿಟ್ಟಿದಾರ ಅಂತ ತಿಳ್ಕೊಂಡು ಕೇಳಿದ್ರೆ, ಪಾರ್ವತಿಯ ವಿವಾಹದ ಕಥಾ ಪ್ರಸಂಗವನ್ನಿಟ್ಟಿದ. ತತ್ಪೂರ್ವದಲ್ಲಿ ಏನಾತು, ಸತಿ ಯಾವ ರೀತಿಯಾಗಿ ದಕ್ಷ ಪ್ರಜಾಪತಿ ಯಜ್ಞದೊಳಗ ಅವಳು ಏನ್ ಮಾಡಿದ್ಲು ಅಂದ್ರೆ ಆತ್ಮಾಹುತಿ ಮಾಡಿಕೊಳ್ಳುವಾಗ ಯಾವ ರೀತಿಯಾಗಿ ತಿರುಗಿ ನಾನು ಅವತಾರ ತಾಳಿ ಪರಮೇಶ್ವರನನ್ನ ಪತಿಯನ್ನಾಗಿ ಪಡ್ಕೋತೀನಿ ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಹೆಂಗೆ ತನ್ನ ಆತ್ಮಾಹುತಿ ಮಾಡಿಕೊಂಡು ಯಾವ ಉದ್ದೇಶ ಕಾರಣಕ್ಕಾಗಿ ಅರ್ಥಾತ್ ಆ ರೀತಿಯಾಗಿರ್ತಕ್ಕಂತಹ ಪ್ರಸಂಗ ಬಂತು. ಮುಂದೆ ಪಾರ್ವತಿಯಾಗಿ ಯಾವ ರೀತಿಯಾಗಿ ಪುನಃ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ ಏನು ಅಂದ್ರೆ, ನನಗೆ ಆ ರಾಮಾಯಣವನ್ನು ಹೇಳುವಂತಹ ಪ್ರಶ್ನೆಯನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಕಥಾ ಪ್ರಸಂಗವನ್ನ ನಾಳಿನ ಪ್ರಸಂಗದಲ್ಲಿ ನಾವು ಜಾನಕಿ ಜೀವನ